ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತದಿಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುದ್ಧತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಪ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮತ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಾಂ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಚೇಡತನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಷಷ್ಠಸ್ಕಂಧಾಂತರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ನರಕ ಚತುರ್ದಶಿ. ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ದೀಪಾವಳಿ ಹಬ್ಬ ನಿಮ್ಮೆಲ್ಲ ಶ್ರೋತೃಗಳಿಗೆ ದೀಪಾವಳಿಯ ಶುಭಾಶಯಗಳು. ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ 16,100 ಜನ ಹೆಣ್ಮಕ್ಕಳನ್ನು ದುಷ್ಟನ ಬಂಧನದಿಂದ ಬಿಡಿಸಿ, ಜನರು ಸಮಾಜದಲ್ಲಿ ಅವರಿಗೇನೂ ಅನ್ಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ತಾನೇ ಅವರಿಗೆ ತನ್ನ ಪತ್ನಿಯರ ಪಟ್ಟವನ್ನು ಕೊಟ್ಟ ಒಂದು ಉದಾರಿ ಶ್ರೀಕೃಷ್ಣ. ಪರಮಾತ್ಮನ ಸರ್ವಶ್ರೇಷ್ಠತ್ವ, ಸರ್ವೋತ್ತಮತ್ವ, ದಯಾಳುತ್ವ ಇದರಿಂದ ಸ್ಪಷ್ಟವಾಗ್ತದೆ.
ಇವತ್ತು ನಿನ್ನಿನ ದಿವಸ ಚಿತ್ರಕೇತುವಿನ ಕಥೆಯನ್ನು ವಿಸ್ತಾರವಾಗಿ ಕೇಳಿದ್ದೀರಿ. ಇವತ್ತು ಮರುತ್ಗಣಗಳ ಉತ್ಪತ್ತಿಯ ಕಥೆ, ಶತಸ್ಥ ದೇವತೆಗಳಲ್ಲಿರ್ತಕ್ಕಂಥ ಮಹಾನುಭಾವರು, ಅತ್ಯಂತ ಅನುಗ್ರಹ ಮಾಡತಕ್ಕಂಥವರು, ಅವರ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಕಶ್ಯಪರಿಗೆ ಅದಿತಿಯಿಂದ 12 ಜನ ಆದಿತ್ಯರು ಹುಟ್ಟಿದರು. ಅದರಲ್ಲಿ ಸವಿತಾ ಅಂತಕ್ಕಂಥ ಆದಿತ್ಯನಿಂದ ಅವನ ಹೆಂಡತಿ ಪ್ರಶ್ನಿ. ಅಲ್ಲಿ ನೋಡಿ ಎಂತೆಂಥ ಒಳ್ಳೆ ಮಕ್ಕಳನ್ನು ಪಡೆದಿದ್ದಾರೆ. ಗಾಯತ್ರಿ, ವ್ಯಾಹರತಿ, ಗಾಯತ್ರಿ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ವ್ಯಾಹರತಿ ಓಂ ಭೂರ್ಭುವ ಸ್ವಃ, 3 ವೇದಗಳು, ಅಗ್ನಿಹೋತ್ರ, ಪಶುಯಾಗ, ಸೋಮ, ಚಾತುರ್ಮಾಸ್ಯ, ಆನಂತರ ಪಂಚಯಜ್ಞ ಇತ್ಯಾದಿ ಯಜ್ಞ ಸಂಸ್ಥೆಯ ಅಭಿಮಾನಿ ದೇವತೆಗಳು ಅವರ ಮಕ್ಕಳಾಗಿ ಹುಟ್ಟಿದ್ದಾರೆ. ಭಗನ ಹೆಂಡತಿ ಸಿದ್ಧಿ ಅಂಥೇಳಿ, ಅಲ್ಲಿ ಅಂಗ, ಮಹಿಮ, ವಿಭು, ಪ್ರಭು ಅಂಥೇಳಿ 4 ಜನ ಮಕ್ಕಳು ಹುಟ್ಟಿದ್ದಾರೆ. ಆಶಿಷ ಅಂತಕ್ಕಂಥ ಮಗಳು ಕೂಡ ಇದ್ಲು. ಧಾತೃ ಅಂತಕ್ಕಂಥ ಇವನಿಗೆ 4 ಜನ ಹೆಂಡತಿಯರು, ಕುಹು, ಸನಿವಾಲಿ, ರಾಕ, ಅನುಮತಿ. ಇವರು ಶುಕ್ಲ ಮತ್ತು ಕೃಷ್ಣ ಪಕ್ಷದ ಚತುರ್ದಶಿ ಅಮಾವಾಸ್ಯೆಯ ಅಭಿಮಾನಿ ದೇವತೆಗಳು. ಕುಹುನಲ್ಲಿ, ಧಾತೃ ಕುಹುನಲ್ಲಿ ಸಾಯಂ ಅಂತಕ್ಕಂಥ ಮಗ, ಧಾತೃ ಶನಿವಾಲಿಯಲ್ಲಿ ದರ್ಶ ಅಂತಿಕೊಂಡನ್ನೋ ಮಗ, ದರ್ಶಕ್ಕೆ ಅಧಿಪತಿಯಾದಂಥ ದೇವತೆ. ಧಾತೃ ರಾಕಾನಲ್ಲಿ ಪ್ರಾತಃ ಕಾಲದ ಅಭಿಮಾನಿ ದೇವತೆ. ಧಾತೃ ಮತ್ತು ಅನುಮತಿಯಲ್ಲಿ ಪೂರ್ಣಿಮಾ ಇದರ ಅಭಿಮಾನಿ ದೇವತೆಗಳು ಅಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ವಿಧಾತೃ ಅಂತಕ್ಕಂಥ ಆದಿತ್ಯನ ಹೆಂಡತಿ ಹೆಸರು ಕ್ರಿಯಾ. ಪುರೀಷನ ಅಂತಿಕೊಂಡಂಥೇಳಿ ಅಂತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಅಗ್ನಿದೇವತೆಗಳು ಹುಟ್ಟಿದ್ದಾರೆ. ವರುಣ ಮತ್ತು ಚರ್ಷಣಿ ಇವರಲ್ಲಿ ಭೃಗು ಮತ್ತು ವಾಲ್ಮೀಕಿ ಋಷಿಗಳು ಹುಟ್ಟಿದ್ದಾರೆ. ವಾಲ್ಮೀಕಿ ಋಷಿಗಳು ವರುಣನ ಮಕ್ಕಳು. ಯಾವುದೋ ಒಂದು ಸಂದರ್ಭದ ಕೆಲವು ದಿವಸ ಕಾಡಿನಲ್ಲಿ ಇರಬೇಕಾಗಿ ಬೇಡರಂತೆ ವ್ಯವಹಾರ ಮಾಡಬೇಕಾಯಿತು. ಆ ನಂತರ ಅವರು ಋಷಿಗಳಾಗಿದ್ದಾರೆ. ಭೃಗು ಋಷಿಗಳಂತೂ ನಿಮಗೆ ಕಥೆ ಗೊತ್ತಿದೆ. ಮಿತ್ರ ಅಂತನೂ ಆದಿತ್ಯ, ರೇವತಿ ಅಂತಕ್ಕಂಥ ಹೆಂಡತಿಯಲ್ಲಿ ಉತ್ಸರ್ಗ, ಅರಿಷ್ಟ, ಪಿಪ್ಪಲ ಅಂತ ತಿಳ್ಕೊಂಡಂಥೇಳಿ ಮಕ್ಕಳು ಹುಟ್ಟಿದ್ದಾರೆ. ಮಿತ್ರ ಅಂತಕ್ಕಂಥ ಆದಿತ್ಯನಲ್ಲಿ, ಸೂರ್ಯನಲ್ಲಿ ಮಿತ್ರ ಮತ್ತು ವರುಣ ಇವರಿಬ್ಬರು ಒಂದು ಸಲ ಇರತಕ್ಕಂಥ ಸಂದರ್ಭದಲ್ಲಿ ಊರ್ವಶಿಯನ್ನು ನೋಡಿ ತಮ್ಮ ಶಕ್ತಿಯನ್ನು ಪಾತ ಮಾಡಿಕೊಂಡಿದ್ದಾರೆ. ಅದನ್ನು ಕಲಶದಲ್ಲಿ, ಟೆಸ್ಟ್ ಟ್ಯೂಬ್ನಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದರಿಂದ ಹುಟ್ಟಿರ್ತಕ್ಕಂಥವರೇ ಅಗಸ್ತ್ಯ ಮತ್ತು ವಶಿಷ್ಠ. ಬ್ರಹ್ಮದೇವರ ಪುತ್ರರಾಗಿ ಹುಟ್ಟಿರ್ತಕ್ಕಂಥ ವಶಿಷ್ಠರು ಮತ್ತೊಮ್ಮೆ ಮಿತ್ರಾವರುಣರು ಅಂತಿಕೊಂಡಂತಕ್ಕಂಥವರಲ್ಲಿ ಆ ಕಾಲದಲ್ಲಿ ಹುಟ್ಟಿದ್ದಾರೆ. ಮಿತ್ರ ಮತ್ತು ವರುಣ ಇವರಿಬ್ಬರು ಪುರುಷರು. ಇವರಲ್ಲಿ ಊರ್ವಶಿಯಿಂದ ಹುಟ್ಟಿರ್ತಕ್ಕಂಥವರು ವಶಿಷ್ಠರು ಮತ್ತು ಅಗಸ್ತ್ಯ ಋಷಿಗಳು. ಇಂದ್ರ ಮತ್ತು ಶಚಿ ಇವರಲ್ಲಿ ಜಯಂತ, ವೃಷಭ, ಮೀಢುಷ್ ಅಂತಕ್ಕಂಥ ಮಕ್ಕಳು ಹುಟ್ಟಿದ್ದಾರೆ. ವಾಮನ ಯಾವಾಗ ತ್ರಿವಿಕ್ರಮ ರೂಪನೆಯಾದನೋ, ತ್ರಿವಿಕ್ರಮನ ಹೆಂಡತಿ ಕೀರ್ತಿ ಅಂತ ತಿಳ್ಕೊಂಡಂಥೇಳಿ ಬೃಹತ್ ಶೋಕ ಅಂತ ತಿಳ್ಕೊಂಡಂತಕ್ಕಂಥ ಮಗ ಅಲ್ಲಿ ಹುಟ್ಟಿದ್ದಾನೆ. ಬೃಹತ್ ಶೋಕನಿಗೆ ಆ ಕಾಲದಲ್ಲಿ ಸೌಭಗ ಅಂತ ತಿಳ್ಕೊಂಡಂತಕ್ಕಂಥ ಹೆಂಡತಿಯಲ್ಲಿ ಅನೇಕ ಮಕ್ಕಳು ಹುಟ್ಟಿದ್ದಾರೆ. ಹೀಗೆ ದೇವತೆಗಳ ಸಂಖ್ಯೆ ಬೆಳೀತಾ ಬಂತು. ಇದೇ ವೇಳೆಗೆ ಕಶ್ಯಪರ 2ನೇ ಹೆಂಡತಿ ದಿತಿ, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಹುಟ್ಟಿದ್ದಾರೆ.
ಹಿರಣ್ಯಕಶಿಪುವಿಗೆ ಕಯಾದು ಅಂತ ತಿಳ್ಕೊಂಡು ಅಂತೇಳಿ ಹಿರಣ್ಯಾಕ್ಷನ ವಿಚಾರ ಹಿಂದೆ ಬಂದಿದೆ. ಹಿರಣ್ಯಕಶಿಪುವಿನ ಕಯಾದು ಅಂತನೂ ಹೆಂಡತಿಯಲ್ಲಿ ಸಲ್ಲಾದ, ಅನುಲ್ಲಾದ, ಪ್ರಹ್ಲಾದ ಮತ್ತು ಹ್ಲಾದ ಅಂತ ತಿಳ್ಕೊಂಡು ಅಂತೇಳಿ 4 ಜನ ಮಕ್ಕಳು ಹುಟ್ಟಿದ್ದಾರೆ. ಸಿಂಹಿಕಾ ಅಂತಕ್ಕಂಥ ಒಬ್ಬಳು ಹೆಣ್ಮಗಳು ಹುಟ್ಟಿದ್ದಾಳೆ. ಸಿಂಹಿಕಾನನ್ನು ದೈತ್ಯ ಪ್ರಮುಖನಾಗಿರ್ತಕ್ಕಂಥ ವಿಪ್ರಚಿತ್ತಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಸಿಂಹಿಕಾ ಮತ್ತು ವಿಪ್ರಚಿತ್ತಿಯ ಮಕ್ಕಳೇ ರಾಹು. ಅವನೇ ಮುಂದೆ ಅವನ ಇನ್ನೊಂದು ಭಾಗವೇ ಕೇತು ಅಂತ ಅನಿಸ್ಕೊಳ್ತಾರೆ. ಸಲ್ಲಾದ ಮತ್ತು ಮತಿಯಲ್ಲಿ ಪಂಚಜನ ಅಂತನೂ ಮಕ್ಕಳು ಹುಟ್ಟಿದ್ದಾರೆ. ಲಾದ ಮತ್ತು ಧಮನಿಯಲ್ಲಿ ಇಲ್ವಲ ಮತ್ತು ವಾತಾಪಿ ಅಂತೇಳಿ ಹೆಸರು ಹುಟ್ಟಿದ್ದಾರೆ. ಒಂದು ಸಲ ಇವರಿಬ್ಬರು ಒಬ್ಬ ಬ್ರಾಹ್ಮಣನ ಹತ್ರ ಹೋದರು. ಬ್ರಾಹ್ಮಣನ ಹತ್ರ ಹೋಗಿ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡು ಮತ್ತು ನಮಗೆ ಅನೇಕ ರೀತಿಯ ಸಾಧನೆ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಬ್ರಾಹ್ಮಣ ಇನ್ನು ಯೋಗ್ಯರಿಲ್ಲ, ಮಾಡುತ್ತಿದ್ದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದ. ಇದರಿಂದ ಇಲ್ವಲ್ಲ ವಾತಾಪಿಗೆ ಬ್ರಾಹ್ಮಣರ ಮೇಲೆ ಬಹಳ ಸಿಟ್ಟು ಬಂತು. ಭಾಳ ಸಿಟ್ಟು ಬಂದು ಬ್ರಾಹ್ಮಣರನ್ನು ಕೊಲ್ಲಬೇಕು. ಆ ನಂತರ ಏನು ಮಾಡ್ತಾ ಇದ್ದ, ಇಲ್ವಲ ವಾತಾಪಿಯನ್ನು ಒಂದು ಪಶುವನ್ನಾಗಿ ಮಾಡಿ ಅದನ್ನು ಅಡಿಗೆಯಲ್ಲಿ ಅದನ್ನು ಗೊತ್ತಾಗದೆ ಸೇರಿಸಬೇಕು. ದಾರಿಯಲ್ಲಿ ಪ್ರವಾಸದಿಂದ ಬಂದಿರತಕ್ಕಂಥ ಋಷಿಗಳನ್ನು, ಬ್ರಾಹ್ಮಣರನ್ನು ತಮ್ಮನೆ ಊಟಕ್ಕೆ ಕರಿಬೇಕು. ಅವರು ಊಟ ಆದ ಕ್ಷಣಕ್ಕೇನೆ ಇದನ್ನು ಕೈ ತಗೊಂಡು ಕೂಡಬೇಕು. ಅಷ್ಟರಲ್ಲಿ ವಾತಾಪಿ ಬಹಿರಾಗಚ್ಚ ಅಂತ ತಿಳ್ಕೊಂಡು ಅಂತೇಳಿ ಇವನು ಹೇಳ್ತಾ ಇದ್ದ. ಹೊಟ್ಟೆಯಿಂದ ಹೊರಗೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಒಂದು ಅಂಶದಿಂದ ಅವ್ರ ಹೊಟ್ಟೆ ಸೇರಿದ ವಾತಾಪಿ ಅವ್ರ ಹೊಟ್ಟೆ ಒಡೆದು ಹೊರಗೆ ಬರ್ತಿದ್ದ. ಬ್ರಾಹ್ಮಣರು ಸಾಯ್ತಾಯಿದ್ರು. ಕೂತ ಅವ್ರ ಮಾಂಸವನ್ನು ಇವರಿಬ್ಬರು ತಿನ್ನಬೇಕು. ಇದೇ ಕ್ರಮದಲ್ಲಿ ಆವಾಗ ಅಗಸ್ತ್ಯರು ಆ ದಾರಿಯಲ್ಲಿ ಬಂದಿದ್ದಾರೆ. ಅಗಸ್ತ್ಯರ ಮಹಿಮೆ ಗೊತ್ತಿರಲಿಲ್ಲ ಇವರಿಗೆ. ಯಾಕೆ ಜನರು ಪ್ರಾರ್ಥನೆ ಮಾಡಿದ್ದರಿಂದ ಅವರನ್ನು ಉದ್ದೇಶಪೂರ್ವಕವಾಗಿ ಬಂದಿದ್ದಾರೆ ಅಗಸ್ತ್ಯರು. ಆ ದಾರಿಯಲ್ಲಿ ಬಂದು ಆ ಕಾಲದಲ್ಲಿ ಆವಾಗ ಇವರಿಗೆ ಇದ್ದಾಗ ಅವ್ರಿಗೆ ಗೊತ್ತಾಯಿತು ವಾತಾಪಿಯ ಅಂಶ ಈ ಪದಾರ್ಥದಲ್ಲಿ ಹಾಕಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ತಮ್ಮ ತಪಸ್ಸಾಮರ್ಥ್ಯದಿಂದ ತಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಪರಿಣಿಸಿಕೊಂಡು ಊಟ ಮಾಡಿದ್ದಾರೆ. ಆಪೋಷಣ ತೆಗೆದುಕೊಂಡು ಇನ್ನೇನು ಅವನು ವಾಪತಾಪಿ ಬಹಿರಾಗಚ್ಚ ಅಂತ ತಿಳ್ಕೊಂಡು ಅಂತ ಹೇಳಬೇಕು. ಹೊಟ್ಟೆ ಹೊಡೆದು ಹೊರಗೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಅಷ್ಟಲ್ಲಿ ಇವರು ಕಶ್ಯಪರು ತಮ್ಮ ಹೊಟ್ಟೆಯ ಮೇಲೆ ಕೈ ಆಡಿಸ್ಕೊಂಡು ವಾತಾಪಿ ಜೀರ್ಣೋಭವ ಅಂತ ತಿಳ್ಕೊಂಡಂತ ಎಷ್ಟು ಕರೆದ್ರು ಬರಲಿಕ್ಕತ್ತಿಲ್ಲ. ಆವಾಗ ಹೇಳಿಬಿಟ್ರು ನಿಮ್ಮ ವಾತಾಪಿ ಕೆಲಸ ಮುಗಿದೋಗ್ಯದ ಅಂತ ತಿಳ್ಕೊಂಡಂತೇಳಿ. ನನ್ನ ವಾತಾಪಿ ಅನ್ಕೊಂಡ್ರಿ ನಿಮ್ಮನ್ನು ನಾನು ಬಿಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಭೀಕರ ತೆಗೆದುಕೊಂಡು ಇವ್ರ ಮೇಲೆ ಬರ್ತಾ ಇರುವಾಗ ಇವರು ತಮ್ಮ ಕಣ್ಣಿನ ದೃಷ್ಟಿಯಿಂದಲೇ ಅಗ್ನಿಯನ್ನು ಹುಟ್ಟಿಸಿ ಅವನನ್ನು ಕೊಂದು ಹಾಕಿಬಿಟ್ಟಿದ್ದಾರೆ. ಅಂಥ ಮಹಾನ್ ಸಾಮರ್ಥ್ಯ ಇರತಕ್ಕಂಥವರು ಅಗಸ್ತ್ಯ ಋಷಿಗಳು. ನಮ್ಮ ಹಿರಿಯರ ಕಥೆಯನ್ನು ನಾವು ಭಾಳ ಕಡಿಮೆ ತಿಳ್ಕೊಂಡಿದ್ದೇವೆ. ಆದರೆ ಪುನಃ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಪ್ರಹ್ಲಾದ ನನಗೆ ದೇವಿ ಅಂತ ತಿಳ್ಕೊಂಡಂತಕ್ಕಂಥ ಹೆಂಡತಿ, ಅವಳಲ್ಲಿ ವಿರೋಚನ ಅಂತ ತಿಳ್ಕೊಂಡಂತೇಳಿ ಮಗ ಹುಟ್ಟಿದ್ದಾನೆ. ವಿರೋಚನನ ಮಗನೇ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯ ಹೆಂಡತಿಯಲ್ಲಿ ಬಾಣಾಸುರ ಮತ್ತು ಮೊದಲ 100 ಜನ ಮಕ್ಕಳು ಹುಟ್ಟಿದ್ದಾರೆ. ಈ ಕಡೆಯಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮತ್ತು ಉಳಿದ ಅನೇಕ ಅಸುರರನ್ನು ಆಗ ಇಂದ್ರನ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ಮತ್ತು ಇಂದ್ರಾದಿಗಳು ಸೇರಿ ಅನೇಕ ಅಸುರರನ್ನು ಕೊಂದುಬಿಟ್ಟಿದ್ದಾರೆ. ಕೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ದಿತಿಗೆ ಬಹಳ ದುಃಖವಾಗಿದೆ. ಹುಟ್ಟಿದ ಮಕ್ಕಳನ್ನೆಲ್ಲ ನಮ್ಮ ದೈತ್ಯ ವಂಶವನ್ನೇ ಈ ಇಂದ್ರ ಆ ದೇವರನ್ನು ಪ್ರಾರ್ಥನೆ ಮಾಡಿ ನಮ್ಮ ವಂಶವನ್ನೇ ಇವನು ವಿನಾಶ ಮಾಡ್ತಾ ಇದ್ದಾನಲ್ಲ, ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲದಲ್ಲಿ ಆವಾಗ ತನ್ನ ಮನೆಗೆ ಬಂದಿರತಕ್ಕಂತಹ ಕಶ್ಯಪರಿಗೆ ಬಹಳ ಒಳ್ಳೆಯ ರೀತಿಯಿಂದ ಸೇವೆಯನ್ನು ಮಾಡಿದ್ದಾಳೆ. ಉದ್ದೇಶ ಪತಿ ಸೇವೆ ಇರಲಿಲ್ಲ,
ಪತಿ ಸೇವೆಯಲ್ಲಿ ಉದ್ದೇಶ ಪತಿಯಲ್ಲಿದ್ದ ಭಗವಂತನ ಸಂತೃಪ್ತಿ, ಅಲ್ಲಿದ್ದ ಭಗವಂತನನ್ನು ಆರಾಧನೆ ಮಾಡೋದು ಇದು ಹೆಣ್ಮಕ್ಕಳಿಗೆ ಇರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ನಿಯಮ. ಯಾಕೆಂತಂದರೆ ಹೆಣ್ಣು ಮಕ್ಕಳಿಗೆ ಫೋಟೋ ಇಟ್ಕೊಂಡು ಮೂರ್ತಿ ಇಟ್ಕೊಂಡು ನಾವು ಕೃಷ್ಣ ಇತ್ಯಾದಿ ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ಇವೆಲ್ಲ ಸೆಕೆಂಡರಿ. ಪರಮಾತ್ಮ ಅವರಿಗೆ ಪ್ರತಿಮೆ ಅಂತ, ಹೆಣ್ಮಕ್ಕಳಿಗೆ, ವಿವಾಹಿತ ಹೆಣ್ಮಕ್ಕಳಿಗೆ ಪ್ರತಿಮೆ ಅಂತಂದರೆ ಪತಿ, ಜೀವಂತ ಮೂರ್ತಿ. ಅವನು ಹೇಗೇ ಇರಲಿ, ಅಲ್ಲಿದ್ದ ದೇವರು ಪರಿಪೂರ್ಣರು, ಅಲ್ಲಿದ್ದ ದೇವ ಸರ್ವೋತ್ತಮ ಸರ್ವಶ್ರೇಷ್ಠ, ಹೆಣ್ಮಕ್ಕಳಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥ. ಅದಕ್ಕೋಸ್ಕರವೇ ಅಲ್ಲಿ ಪರಮಾತ್ಮ ಇರ್ತಾನೆ. ಅವನು ನೀವು ಎಲ್ಲಿ ಹೊರಗೆ ಏನು ಬೇಕಾದ ಪೂಜೆ ಮಾಡಿದ್ರು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಇವೆಲ್ಲ ನಿಯಮ. ಹೆಂಗಸರಿಗೆ ಏನ್ರಿ, ಗಂಡಸರಿಗೆಲ್ಲೇನು ಹೆಂಡತಿ ಅಂತರ್ಗತವಾಗಿ ಪೂಜೆ ಮಾಡೋದು, ಅವರು ಗುರುಗಳ ಅಂತರ್ಗತವಾಗಿ, ಗುರುಗಳ ಅಂತರ್ಗತವಾಗಿಯೇ ಭಗವಂತನ ಪೂಜೆ ಮಾಡಬೇಕು. ಗಂಡಸರು ನಮಗೂ ಡೈರೆಕ್ಟ್ ಪೂಜೆ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಗುರುಗಳ ಅಂತರ್ಗತವಾಗಿ. ಒಂದ್ಸಲ ನಮ್ಮ ಸತ್ಯಪ್ರಮೋದ ಶ್ರೀಪಾದಂಗಳವರು, ಮೊದಲಿನ ಶ್ರೀಪಾದಂಗಳವರು ಚಾತುರ್ಮಾಸ ಸಂದರ್ಭದಲ್ಲಿ ನಾನು ಅವರ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಹೋಗಿದ್ದೆ. ಅಂಥ ಸಂದರ್ಭದಲ್ಲಿ ಆವಾಗ ಅವರಿಗೆ ನಮಸ್ಕಾರ ಮಾಡಿ ಅಲ್ಲೇ ಕೂತಿದ್ದೆ, ಯೋಗಕ್ಷೇಮ ಕೇಳ್ತಾಯಿದ್ರು. ಆಗ ಒಬ್ಬ ಅವರ ಹತ್ರ ಕಲಿತ ವಿದ್ಯಾರ್ಥಿ ಮನೆಯಲ್ಲಿ ಸ್ವಲ್ಪ ಏನೋ ಅನಾನುಕೂಲ ಅಂತೇಳಿ ಊರಿಗೆ ಹೋಗಿ ಬರ್ತೇನೆ ಅಂತೇಳಿ ಅನುಮತಿ ತೆಗೆದುಕೊಳ್ಳೋಕ್ಕೆ ಬಂದಿದ್ದ. ಸಾಷ್ಟಾಂಗ ನಮಸ್ಕಾರ ಮಾಡಿದ, ಅನುಮತಿ ತೆಗೆದುಕೊಂಡ. ಆಗಲಿ ಅಂತಕೊಂಡು ಸ್ವಾಮಿಗಳು ಫಲ ಮತ್ತು ಮಂತ್ರಾಕ್ಷತೆ ಕೊಟ್ಟು ಯೋಗಕ್ಷೇಮ ಸುರೋಗಿ ಹೋಗಬಾರಪ್ಪ, ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಆವಾಗ ಹೇಳಿದ ಸ್ವಾಮೀಜಿ ಅಂತ ದೇವ್ರನ್ನ ಆ ರೂಮ್ನೊಳಗೆ ಇಟ್ಟದ ಕೀಲಿಕ ನಿಮ್ಮ ಹತ್ರದ, ಯಾಕಂದರೆ ರಾಮದೇವ್ರ ಸಂರಕ್ಷಣೆ ದೇವ್ರ ಸ್ವಾಮಿಗಳು ಸ್ವತಃ ಮಾಡ್ತಿರ್ತಾರೆ. ಅಂದರೆ ಯಾರು ಎಲ್ಲಿ ವಿಶ್ವಾಸ ಇರ್ತದೆ ದೇವಾಂತರ ಕೈಯಲ್ಲಿ ಕೊಟ್ಟಿರ್ತಾರೆ, ಆದರೂ ತಾವು ಯಾವಾಗಲೂ ಲಕ್ಷ್ಯ ಇಟ್ಟಿರ್ತಾರೆ. ಸ್ವಲ್ಪ ಕೀಲಿಕ ಕೊಡು ಅಂತ. ಯಾಕೋ ಇಲ್ಲ, ಮತ್ತು ರಾಮದೇವ್ರ ಪೆಟ್ಟಿಗೆ ನಮಸ್ಕಾರ ಮಾಡಿ ಹೋಗ್ತೇನೆ. ಮೂರ್ಖ, ನಾನು ನಮಸ್ಕಾರ ಮಾಡಿದ್ದೆಲ್ಲ ನನ್ನ ಮುಖಾಂತರ ರಾಮದೇವ್ರ ಪೂಜೆ. ನಿಂಗೆ ಡೈರೆಕ್ಟ್ ಅಲ್ಲಿ ರಾಮದೇವ್ರ ಪೂಜೆ ಮಾಡಲಿಕ್ಕೆ ಅಧಿಕಾರ ಇಲ್ಲ, ನಮಸ್ಕಾರ ಮಾಡಲಿಕ್ಕೂ ಅಧಿಕಾರ ಇಲ್ಲ. ನಂಗೆ ನಮಸ್ಕಾರ ಮಾಡಿ ಇಲ್ಲ, ಆಯ್ತು ದೇವರು ಅನುಗ್ರಹ ಮಾಡಿದ್ರು ಹೋಗಿ ಅಂಥೇಳಿ ತಿಳಿಸಿ ಹೇಳಿದ್ರು. ನೋಡು, ನಿಮಗೆ ಆ ತ್ರಿಯುಗ 4 ಚತುರ್ಯುಗ ಮೂರ್ತಿ ಆಗಿರ್ತಕ್ಕಂತಹ ಸ್ವಯಂ ವ್ಯಕ್ತವಾದ ಮೂಲರಾಮದೇವರನ್ನು ಸಾಕ್ಷಾತ್ ಪೂಜೆ ಮಾಡುವ ಅಧಿಕಾರ ಕೇವಲ ಈ ಉತ್ತರಾದ ಮಠದ ಪೀಠದ ಮೇಲೆ ಕುಳಿತುಕೊಂಡು ಸನ್ಯಾಸಿಯಾಗಿ ಕುಳಿತುಕೊಂಡವರಿಗೆ ಮಾತ್ರ. ಉಳಿದವರೆಲ್ಲರೂ ಯಾರು ಸ್ವಾಮಿಗಳು ಪೀಠದಲ್ಲಿರ್ತಾರೆ ಅವರ ಅಂತರ್ಗತವಾಗಿಯೇ ರಾಮದೇವರ ಉಪಾಸನೆಯನ್ನು ಮಾಡಬೇಕು, ಈ ನಿಯಮ. ಅದಕ್ಕೆ ಈ ಉತ್ತರಾದಿ ಮಠದಲ್ಲಿ ಸ್ವಾಮಿಗಳು ಬದಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದಿಲ್ಲ, ಸ್ವಾಮಿಗಳು ಎದುರಿಗೆ ಕೂತ್ಕೊಂಡು ಪೂಜೆ ಮಾಡ್ತಾರೆ. ನೋಡಿದ್ದೀರಲ್ಲ, ಅಭಿಷೇಕ ಮಾಡುವಾಗ ಬದಿಗೆ ಸರಿತಾರೆ ಅಷ್ಟೇ. ಉಳಿದ ವೇಳೆ ಎದುರಿಗೆ ಕೂತ್ಕೊಂಡು, ನಮಗೆ ಬೆನ್ನು ಕಾಣಿಸ್ತಿರ್ತದೆ, ಪ್ರತಿಮೆಗಳು ಕಾಣಿಸ್ತಾ ಇರ್ತದೆ, ಮಂಟಪ ದೊಡ್ಡ ಇದ್ದದರಿಂದಾಗಿ. ಅದಕ್ಕೆ ಸ್ವಾಮಿಗಳು ಹಿಂಗ್ಯಾಕೆ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅನ್ಬೇಡಿ, ಸ್ವಾಮಿಗಳನ್ನು ಕಲ್ಪನೆ ಮಾಡಿಕೊಂಡು ಅವರ ಹೃದಯ ಮಂದಿರದಲ್ಲಿ ಆ ಮೂಲರಾಮದೇವರನ್ನು, ಸೀತಾದೇವಿ, ದಿಗ್ವಿಜಯ ರಾಮದೇವರನ್ನು, ವಿಠ್ಠಲ ದೇವರು, ವಂಶರಾಮದೇವರು ಇವರನ್ನು ಅವರ ಹೃದಯ ಮಂದಿರದಲ್ಲಿ ಕಾಣಬೇಕು. ಅಷ್ಟೇ ನಮಗೆ ಅಧಿಕಾರ. ಅದೇ ರೀತಿಯಾಗಿ ಹೆಣ್ಣುಮಕ್ಕಳಿಗೆ ಗಂಡನಲ್ಲಿಯೇ ಪರಮಾತ್ಮನನ್ನು ಆರಾಧನೆ. ಗಂಡನನ್ನು ನಾನು ತಿರಸ್ಕಾರ ಮಾಡಿ ಅವನ ಜೊತೆ ಜಗಳಾಡಿ ಅವ್ನಿಗೆ ಅನುಕೂಲ ಮಾಡಿ ಕೊಡದೆ ನಾನು ದೇವ್ರ ಮುಂದೆ ಕೂತ್ಕೊಂಡು 3 ತಾಸು ಪೂಜೆ ಮಾಡ್ತೇನೆ, ಹಾಡು ಹೇಳ್ಕೊತೀನಿ, ಕುಂಕುಮಾರ್ಚನೆ ಮಾಡ್ತೇನೆ ಅಂತ ದೇವರು ತೆಗೆದುಕೊಳ್ಳುವುದಿಲ್ಲ. ಅದಕ್ಕೋಸ್ಕರವೇ ಭಾಗವತ ಮುಂದೆ ಸಪ್ತಮ ಸ್ಕಂದದಲ್ಲೇ ಒಂದು ಮಾತನ್ನು ಹೇಳ್ತಾರೆ. ಕಶ್ಯಪರು ಅದೇ ಮಾತನ್ನು ಹೇಳ್ತಾರೆ. ಯಾ ಪತಿಂ ಹರಿಭಾವೇನ, ಯಾವ ಪತಿವ್ರತೆಯು, ವಿವಾಹಿತ ಸ್ತ್ರೀಯು
ಗಂಡನಲ್ಲಿ ಇದ್ದ ಭಗವಂತನನ್ನು ಅನುಸಂಧಾನ ಮಾಡಿ, ಗಂಡನೇ ದೇವರಲ್ಲ, ಗಂಡನಲ್ಲಿ ದೇವರು, ಪ್ರತಿಮೆಗಳೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು, ಗುರುಗಳೇ ದೇವರಲ್ಲ, ಗುರುಗಳಲ್ಲಿ ದೇವರು. ಈ ಒಂದು ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಪುರಸ್ಸರವಾಗಿ ಮನೆ ಕೆಲಸಗಳೆಲ್ಲವನ್ನು ಉಡುಸಾರಣಿ, ಉಪಕಾರಣಿ, ಕಸ ಬಡಿಯೋದು ಹಿಡಿದುಕೊಂಡು ಅಡಿಗೆ ಎಲ್ಲ ಕೆಲಸಗಳು ಆ ಪತಿಯಂತರ್ಗತನಾದ ಭಗವಂತನ ಪೂಜೆ, ಅವನಿಗೋಸ್ಕರವೇ ಅವನ ಅನುಗ್ರಹಕ್ಕೋಸ್ಕರವೇ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಂತೇಳಿ ಹೆಂಡತಿ ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಳ್ಬೇಕು. ಈ ರೀತಿಯಾಗಿ ಯಾರು ಮಾಡ್ತಾರೆ, ಯಾಕೆಂದರೆ ಮಹಾಲಕ್ಷ್ಮೀ ದೇವಿ ನಿಮ್ಮಲ್ಲಿದ್ದು ಆ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಹರಿಯಾತ್ಮನ ಹರೇರ್ಲೋಕೆ, ಪರಮಾತ್ಮ ಅನುಗ್ರಹದಿಂದ ವೈಕುಂಠ ಅಮುಕ್ತ ಸ್ಥಾನದಲ್ಲಿ ಇದ್ದು ಅನೇಕ ದಿನ ಅಲ್ಲಿ ಭಗವಂತನ ಅನುಗ್ರಹವನ್ನು ಪಡೆದು ನಂತರ ಪರಮಾತ್ಮನ ಸಾಮೀಪ್ಯವನ್ನು ಹೊಂದ್ತಾರೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಅಷ್ಟು ಮಹತ್ವ ಇದೆ ಪತ್ಯಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡುವಾಗ. ನಾವು ಹೇಳ್ತೇವೆ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಅಂತ ತಿಳ್ಕೊಂಡಂತ ಹೇಳಿ, ಹೆಣ್ಣು ಮಕ್ಕಳು ಪತ್ಯಂತರ್ಗತ, ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಬೇಕು. ಇದೇ ಕ್ರಮ ವಾಲ್ಮೀಕಿ ರಾಮಾಯಣದಲ್ಲಿಯೂ ಕೂಡ ಈ ಮಾತನ್ನು ಹೇಳ್ತಾರೆ. ತುಷ್ಟೇ ಭರ್ತರಿ ನಾರೀಣಾಂ, ದೇವರಲ್ಲಿ ಗಂಡನಲ್ಲಿದ್ದ ದೇವರನ್ನು ಸಂತೋಷಪಡಿಸಿದರೆ, ಅಂದರೆ ಗಂಡನನ್ನು ಸಂತೋಷಪಡಿಸಿದರೆ ಅಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರೆ. ಸ್ತ್ರೀಣಾಂ ಆರ್ಯ ಸ್ವಭಾವಾಣಂ, ಸ್ವಲ್ಪ ಒಳ್ಳೆ ಧಾರ್ಮಿಕ ಸ್ವಭಾವ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಪರಮಂ ದೈವತಂ ಪತಿ, ಪತ್ಯಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನೇ ಅವರಿಗೆ ಪರಮದೇವತ, ಬೇರೆ ದಾರಿ ಇಲ್ಲ. ಮಹಾಭಾರತ ಹೇಳ್ತದೆ, ಪಾತಿವ್ರತ್ಯಾತ್ಪರೋ ಧರ್ಮ, ಪತಿಯಲ್ಲಿದ್ದ ಭಗವಂತನ ಆರಾಧನೆಯನ್ನು ಬಿಟ್ಟು ಹೆಣ್ಣುಮಕ್ಕಳಿಗೆ ಬೇರೆ ಯಾವ ಧರ್ಮವೂ ಇಲ್ಲ. ಇದು ಮೊದಲನೇ ಧರ್ಮ, ಉಳಿದದ ಆಮೇಲೆ ಯಥಾಶಕ್ತಿ ಮಾಡಿಕೊಳ್ಳಿ. ಪತಿ ಶುಶ್ರೂಷಣಂ, ಪತಿ ಅಂತರ್ಗತ ಭಗವಂತನನ್ನು ಮಾಡುವಾಗ ಹೇಗೆ ನಾವು ಪ್ರತಿಮೆಗೆ ಆರಾಧನೆ ಮಾಡ್ತೀವಿ, ಹಾಗೆ ಗಂಡನ ಸೇವೆಯನ್ನು ಮಾಡಿ ಅಲ್ಲಿದ್ದ ಪರಮಾತ್ಮನನ್ನು ಯಾರು ತೋರಿಸ್ತಾರೆ, ನಾರ್ಯ ತಪೋ ನಾನ್ಯತ್ರ ವಿದ್ಯತೆ, ಅದನ್ನು ಬಿಟ್ಟು ಬೇರೆ ತಪಸ್ಸು ಇಲ್ಲ. ತನ್ನ ಸೇವೆ ಮಾಡತಕ್ಕಂತಹ ಕಶ್ಯಪರಿಗೂ ಕೂಡ ಹೇಳ್ತಾರೆ, ಕಶ್ಯಪರು ದಿತಿಗೆ ಹೇಳ್ತಾರೆ, ನೋಡು ಪತಿರೇವ ಹಿ ನಾರೀಣಾಂ ದೈವತಂ ಪರಮಂ ಸ್ಮೃತಂ, ಸ್ತ್ರೀಯರಿಗೆ, ವಿವಾಹಿತ ಸ್ತ್ರೀಯರಿಗೆ ಗಂಡನೇ ದೇವತೆ. ಅಷ್ಟು ಆಧಾರದಿಂದ ಅಲ್ಲಿ ನೋಡಬೇಕು. ಈಗೆಲ್ಲ ಮಾಡರ್ನ್ ಗಂಡನನ್ನು ಫ್ರೆಂಡ್ ಅಂತ ತಿಳಿದುಕೊಳ್ಳೋದು, ಆನಂತರ ಒಂದು ಫ್ರೆಂಡಿನಂತೆ ಅತಿ ಸಲುಗೆ ಅತಿ ವ್ಯವಹಾರ ಮಾಡೋದು, ಆನಂತರ ಬೈಯೋದು ಇತ್ಯಾದಿಗಳನ್ನು ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಏನು ವಿಶಿಷ್ಟ ಚೇಷ್ಟೆಗಳನ್ನು ಹೆಣ್ಮಕ್ಳು ಮಾಡ್ತಾರೆ. ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ. ಪರಮಾತ್ಮ ಅನುಗ್ರಹ ಬೇಕು ಅಂತಕ್ಕಂಥವರಿಗೆ ಪತಿರೇವ ಹಿ ನಾರೀಣಾಂ ದೈವತಂ ಪರಮಂ ಸ್ಮೃತಂ, ಗಂಡನೇ ಸ್ತ್ರೀಯರಿಗೆ ಪರಮ ದೈವತ. ಇದು ಗಂಡಸರಿಗೆ ಉಪದೇಶ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಗುರುಗಳೇ ಇಲ್ಲಿ ಪತಿ ಬದಲಾಗಿ ಗುರು ಅಂತ ಹಚ್ಚಿಕೊಳ್ಳ್ರಿ. ಮಾನಸ ಸರ್ವಭೂತಾನಾಂ ವಾಸುದೇವ ಪ್ರಕೀರ್ತಿತಃ, ಅವರ ಪತಿಯ ಮನಸ್ಸಿನಲ್ಲಿ ವಾಸುದೇವನು ಇದ್ದಾನೆ ಅಂತ ತಿಳ್ಕೊಂಡಂಥೇಳಿ ಮನಸ್ಸಿನಿಂದ ಆ ವಾಸುದೇವನನ್ನು ಸಂಕಲ್ಪನೆ ಮಾಡಿಕೊಂಡು ಅವನಿಗೋಸ್ಕರ ಮಾಡತಕ್ಕಂಥ ಎಲ್ಲ ಕೆಲಸಗಳು ಅವನ ಸೇವೆ, ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡಂತೇಳಿ ಮಾಡಬೇಕು. ಪರಮಾತ್ಮ ತಾನು ಸಾಕ್ಷಾತ್ತಾಗಿ ನಮ್ಮಿಂದ ಪೂಜೆಯನ್ನು ತೆಗೆದುಕೊಳ್ಳೋದಿಲ್ಲ. ಪರಮಾತ್ಮ ಮೀಡಿಯೇಟರ್ಗಳಿಂದಲೇ ನಮ್ಮ ಪೂಜೆಯನ್ನು ತೆಗೆದುಕೊಳ್ತಾನೆ. ಯಾಕೆಂದರೆ ನಾವೆಲ್ಲರೂ ಕೂಡ ಪ್ರತೀಕಾಲಂಬನರು. ಪರಮಾತ್ಮನ ಪ್ರತೀಕಗಳ ಮುಖಾಂತರ ಪರಮಾತ್ಮನನ್ನು ಕಾಣತಕ್ಕಂಥವರು. ಆದ್ದರಿಂದಾಗಿ ಹೋಮ ಹವನ ಮಾಡುವಾಗಲೂ ಭಾರತೀಯನು ಗುರುವಂತರ್ಗತ, ಭಾರತೀಯನು ಮುಖ್ಯ ಪ್ರಾಣಾಂತರ್ಗತ. ಸಂಧ್ಯಾ ವಂದನೆಯಿಂದ ಹಿಡಿದುಕೊಂಡು ಯಾವುದೇ ಕೆಲಸ ಮಾಡಿದರೂ ಗುರುವಂತರ್ಗತ, ಭಾರತೀಯನ ಮುಖ್ಯ ಪ್ರಾಣಾಂತರ್ಗತ ಅಂತ ತಿಳ್ಕೊಂಡಂತ ಹೇಳಬೇಕು. ಪರಮಾತ್ಮ ಇಜ್ಜತೆ ಭಗವಾನ್ ಪುಂಭಿ,
ಈ ಕ್ರಮದಲ್ಲಿ ಪ್ರತಿಮೆಯಲ್ಲೂ ಕೂಡ ಬರೇ ಸುಮ್ಮನೆ ಎಲ್ಲೋ ಮಾತಾಡ್ಕೊತ ಮೆಕ್ಯಾನಿಕ್ಕಾಗಿ ಪ್ರತಿಮಾ ಪೂಜೆ ಮಾಡಬಾರ್ದು. ಅಲ್ಲಿದ್ದ ಭಗವಂತನ ಅನುಸಂಧಾನ ಮಾಡಿ ಡೈರೆಕ್ಟ್ ಪೂಜೆ ಪರಮಾತ್ಮ ತೆಗೆದುಕೊಳ್ತಾ ಇದ್ದಾನೆ ಅಂಥೇಳಿ ಅನುಸಂಧಾನದಿಂದಲೇ ಪೂಜೆಯನ್ನು ಗಂಡಸರು ಮಾಡಿದರೆ ಸ್ತ್ರೀಭಿಶ್ಚ ಪತಿರೂಪಧೃಕ, ಹೆಣ್ಣು ಮಕ್ಕಳಿಗೆ ಪರಮಾತ್ಮ ಪತಿಯ ರೂಪದಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಗಂಡನನ್ನು ಜಗಳಾಡಿ ದೇವರ ಹತ್ರ ಹೋದರೆ ದೇವರು ಸರ್ವಥಾ ಆ ರೀತಿಯಾಗಿರ್ತಕ್ಕಂಥ ಪೂಜೆಯನ್ನು ತೆಗೆದುಕೊಳ್ಳೋದಿಲ್ಲ. ತಸ್ಮಾತ್ ಪತಿವ್ರತ ನಾರ್ಯ, ಆದ್ದರಿಂದಾಗಿ ಪತಿವ್ರತ ಸ್ತ್ರೀಯರು ಶ್ರೇಯಸ್ಕಾಮಾಹ. ಎಲೆ ದಿತಿದೇವಿ, ಯಾರಿಗೆ ಶ್ರೇಯಸ್ಸು ಬೇಕಾಗಿದೆ, ಮನಸ್ಪೂರ್ವಕವಾಗಿ ಅನುಗ್ರಹ ಮನಸ್ಸಿನ ಸಕಲ ಇಚ್ಛೆಗಳು ಪೂರ್ತಿಯಾಗಬೇಕಾಗಿದೆ ಅಂಥವರು ತಸ್ಮಾತ್ ಪತಿವ್ರತ ನಾರ್ಯ, ಪತಿವ್ರತೆ ಸ್ತ್ರೀಯರು ಅಂತ ತಿಳ್ಕೊಂಡಂತೇನಿದ್ದಾರೆ. ಯಜಂತೆ ಅನನ್ಯ ಭಾವೇನ, ಪತಿಯಲ್ಲಿದ್ದ ಭಗವಂತನನ್ನೇ ಅನನ್ಯ ಭಾವದಿಂದ, ಇಲ್ಲಿದ್ದ ಭಗವಂತನೇ ಸರ್ವೋತ್ತಮ ಅಂತನ್ನುವ ಭಾವನೆಯಿಂದ ಆ ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಗಂಡನೇ ದೇವರ ಪ್ರತಿಮೆ. ಅಲ್ಲಿ ದೇವರನ್ನು ಕಾಣಬೇಕಾಗಿದ್ದರೆ ಗಂಡನಲ್ಲೇ ಕಾಣಬೇಕು, ಅವ್ರಿಗೆ ಬೇರೆ ಎಲ್ಲ ಕಡೆ ಕಾಣೋ ಪರಮಾತ್ಮ ಅನುಗ್ರಾಹಕನಾಗಿ ಅವರಿಗೆ ದರ್ಶನ ಕೊಡೋದಿಲ್ಲ. ಈ ರೀತಿಯಾಗಿ ಒಂದು ಪಾತಿವ್ರತ್ಯ ಧರ್ಮವನ್ನು ಅನ್ಬೋದು ಜನರಿಗೆ. ಏನು ರೀ ನಮ್ಮ ಗಂಡ ಸಂಧ್ಯಾವಂದನೂ ಮಾಡೋಂಗಿಲ್ಲ, ಅಲ್ಲಿ ದೇವರನ್ನ ಹೆಂಗೆ ಕಾಣಬೇಕು? ನಮ್ಮ ಗಂಡ ಭಾಳ ಕೆಟ್ಟವಿದ್ದಾನೆ, ಯಾವಾಗಲೂ ಬೈತಿರ್ತಾನೆ, ಅಲ್ಲಿ ಭಗವಂತನ ಹ್ಯಾಕೆ ಕಾಣಬೇಕು? ನಮ್ಮ ಗಂಡ ಏನೋ ಕೆಟ್ಟ ಕೆಲಸ ಮಾಡ್ತಾನೆ, ಅಲ್ಲಿ ಹೆಂಗೆ ದೇವ್ರ ಅನ್ನೋದನ್ನು ಮಾಡಬೇಕು? ಅವ ಏನು ಮಾಡ್ತಾನೆ ಅದು ಪರಮಾತ್ಮ ನೋಡ್ಕೊಳ್ತಾನೆ. ನಿಮಗೆ ಸಿಕ್ಕಿರ್ತಕ್ಕಂಥ ಪ್ರತಿಮಾ. ಯಾಕೆಂತಂದರೆ ನಾವು ಅಂಗಡಿಗೆ ಹೋದಾಗ ದೇವರ ಮೂರ್ತಿ ತೆಗೆದುಕೊಂಡು ಬರ್ತೀವಿ, ತಗೊಳ್ಳುವಾಗ ಮನೆಗೆ ಬಂದ ಮೇಲೆ ಅನಿಸ್ತದೆ ಯಾಕೋ ಅಷ್ಟು ಸುಂದರ ಇಲ್ಲ ಅಂತ. ಒಮ್ಮೆ ಸ್ಥಾಪನೆ ಮಾಡಿದ್ದೇವೆ, ಪ್ರತಿಮೆ ಹೇಗೇ ಇರಲಿ ಅಲ್ಲಿದ್ದ ಭಗವಂತ ಮಾತ್ರ ಜಗದೇಕ ಸುಂದರನಾಗಿದ್ದಾನೆ, ಅಲ್ಲಿದ್ದ ಭಗವಂತ ಮಾತ್ರ ನಿರ್ದೋಷನಾಗಿದ್ದಾನೆ, ಅಲ್ಲಿದ್ದ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಅಲ್ಲಿಯ ಭಗವಂತನೇ ನನ್ನ ಅನುಗ್ರಹವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಬೇರೆ ಕಡೆಗಿದ್ದ ಪರಮಾತ್ಮನ ಆರಾಧನೆ, ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡೋದಿಲ್ಲ. ಭಗವದ್ ಅನುಗ್ರಹಕ್ಕೋಸ್ಕರ ಇದನ್ನು ಮಾಡಬೇಕು. ಹೀಗೆ ದಿತಿದೇವಿ ಏಕಾಗ್ರ ಮನಸ್ಸಿನಿಂದ ಒಂದು ಉದ್ದೇಶ ಪೂರ್ತಿಗೋಸ್ಕರ ಕೆಟ್ಟ ಕಾರ್ಯವನ್ನು ಮಾಡ್ತಕ್ಕಂಥವರಲ್ಲಿ ಒಂದು ಈ ರೀತಿಯಾಗಿರ್ತಕ್ಕಂಥ ಡೆಡಿಕೇಶನ್ ಇರ್ತದೆ. ಆ ರೀತಿಯಾಗಿ ಸತತವಾಗಿ ಕಶ್ಯಪರ ಸೇವೆಯನ್ನು ಮಾಡಿದ್ದಾರೆ. ಕಶ್ಯಪರು ಬಹಳ ಸಂತುಷ್ಟರಾಗಿದ್ದಾರೆ. ಸಂತುಷ್ಟನಾಗಿ ಆ ಕಾಲದಲ್ಲಿ ಒಂದು ದಿವಸ ಅವಳು ಮಾಡುವ ಸೇವೆ, ಅವಳ ಆ ಸೌಂದರ್ಯ, ತನ್ನ ಹೆಂಡತಿಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಂತಿ, ಅವಳ ಮಾತುಗಳು, ಸೇವೆಯ ಮಾತುಗಳು, ನಾಟಕದ ಸೇವೆಯ ಮಾತುಗಳೇ ಇರಲಿ, ಮಾತುಗಳು, ಇದನ್ನು ಕಂಡು ಕಶ್ಯಪರ ಪೂರ್ತಿ ಮೋಹಿತರಾಗಿದ್ದಾರೆ. ಒಂದು ದಿವಸ ಹೇಳ್ತಾರೆ, ದಿತಿ, ಇಷ್ಟು ನನ್ನ ಅನನ್ಯ ಭಾವದಿಂದ ಸೇವೆಯನ್ನು ನೀನು ಮಾಡಿದ್ದೀಯಲ್ಲ, ಆದ್ದರಿಂದಾಗಿ ನಿನಗೆ ಏನು ಬೇಕು ಕೇಳು, ನಿನಗೆ ಆ ವರವನ್ನು ಪೂರ್ತಿ ಕೊಡ್ತೇನೆ, ನಿನ್ನ ಮನಸ್ಸಿನ ಇಚ್ಛೆಯನ್ನು ನಾನು ತಪ್ಪದೇ ಪೂರ್ತಿ ಮಾಡ್ತೇನೆ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ಕಶ್ಯಪರು ಹೇಳ್ತಾ ಇದ್ದಾರೆ. ಆಗ ದಿತಿ ಕೇಳ್ತಾಳೆ, ವರದೋಸ್ತಿಯದಿ ಬ್ರಹ್ಮನ್ ಪುತ್ರಂ ಇಂದ್ರಹಣಂ ವೃಣೆ ಅಮೃತ್ಯುಂ ಮೃತಪುತ್ರಾಹಂ ಏನ ಮೇ ಘಾತಿತೌ ಸುತೌ. ನೀವಾಗೇ ವರ ಕೇಳು ಅಂತ ಹೇಳಿದ್ದೀರಿ, ನೀವೇ ವರ ಕೇಳು ಅಂತ ಹೇಳಿದ್ದೀರಿ, ಆದ್ದರಿಂದಾಗಿ ನಾನು ವರ ಕೇಳ್ತೇನೆ. ನಾನು ಕೇಳ್ತಕ್ಕಂಥ ವರ ಇಷ್ಟೇ, ನನಗೆ ವರ ಕೇಳು ಅಂತ ಹೇಳಿದ್ದೀರಿ, ನನಗೆ ಒಬ್ಬ
ಶ್ರೇಷ್ಠ ಪುತ್ರ ಬೇಕು. ಬರೀ ಶ್ರೇಷ್ಠ ಅಲ್ಲ, ಇಂದ್ರನನ್ನು ಕೊಲ್ಲುವ ಮಗ ಬೇಕು. ಅವಳು ಅಲ್ಲಿದ್ದ ಭಗವಂತನ ಆರಾಧನೆ ಮಾಡಿರಲಿಲ್ಲ. ಆದರೆ ಕಶ್ಯಪರು ತಪ್ಪಾಗಿ ತಿಳಿದುಕೊಂಡಿದ್ದರು. ಅವರು ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು. ಆದರೂ ಕೆಲವು ಸಲ ಈ ರೀತಿಯಾಗಿರ್ತಕ್ಕಂಥ ತಪ್ಪು ಆಗ್ತದೆ. ಅಮೃತ್ಯಂ ಮೃತಪುತ್ರಾಹಂ ಯಾಕೆ ಅಂತ ನೀವು ಕೇಳ್ಬೋದು. ನನ್ನ ಮಕ್ಕಳಾಗಿರ್ತಕ್ಕಂಥ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನು ಆ ಇಂದ್ರನೇ ಆ ಭಗವಂತನ ಮುಖಾಂತರ ಕೊಲಿಸಿದ್ದಾನೆ. ಆದ್ದರಿಂದಾಗಿ ಅವನನ್ನು ಕೊಲ್ತಕ್ಕಂಥ ಮಗನನ್ನು ಕೊಡಿ, ಹೇಳಿದ್ದೀರಿ, ನಿಮ್ಮ ಮಾತು ನೀವು ಪರಿಪಾಲನೆ ಮಾಡ್ತೀರಿ, ವಿಶ್ವಾಸ ಇದೆ. ಈ ಮಾತು ಕೇಳಿ ಕಶ್ಯಪರಿಗೆ ವಜ್ರಾಘಾತವಾಯಿತು. ಅದಕ್ಕೋಸ್ಕರ ಎಲ್ಲರಿಗೇನು ಬೇಕು ಕೇಳು ಅಂತ ಅನ್ಲಿಕ್ಕೆ ಹೋಗಬೇಡಿ. ಕಶ್ಯಪರು ಅದನ್ನು ಹೇಳ್ತಾನೆ, ಏನು ಬೇಕು ಕೇಳು ಅಂತ ಹೇಳಬೇಡಿ, ಕೇಳು, ಯೋಗ್ಯ ಅನಿಸಿದ್ರೆ ನಾನು ಕೊಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ. ಭಾಳ ದುಃಖಿಗಳಾದವು. ಅಯ್ಯೋ, ಬಹಳ ದೊಡ್ಡ ತಪ್ಪು ನನ್ನ ಕಡೆಯಿಂದ ಆಯಿತು. ಹೆಂಡತಿ ಮಾಡ್ತಕ್ಕಂಥ ವಿವಿಧ ಸೇವೆಯಿಂದ ಅವಳ ರೂಪ, ಅವಳ ಹಾವಭಾವ, ಇವುಗಳಿಂದ ನಾನು ಮೋಹಿತನಾದೆ. ಪರಮಾತ್ಮ ತನ್ನ ಬಂಧಕ ಮಾಯೆಯನ್ನು ನನ್ನ ಹೆಂಡತಿ ರೂಪದಿಂದ ಕಳಿಸಿಕೊಟ್ಟಿದ್ದಾನೆ. ಈ ಸ್ತ್ರೀರೂಪ ಈಶ್ವರಿ ಮಾಯಾದಿಂದ ಬಂಧಿತನಾಗಿ ನಾನು ಬಾಯಿ ತಪ್ಪಿ ಹೊರ ಕೊಟ್ಟನಲ್ಲ. ಇದರಲ್ಲಿ ದಿತಿ ದೋಷನೂ ಇಲ್ಲ ಅಂದರೆ ಎಷ್ಟು ಉದಾರ ವಿಚಾರ ಇದು ಮಾಡ್ತಾ ನೋಡಿ. ಮನುಷ್ಯ ವಿಚಾರ ಮಾಡ್ತಕ್ಕಂಥ ಕ್ರಮ ಹೇಗಿದೆ. ದಿತಿ ದೋಷನೂ ಇಲ್ಲ. ಯಾಕೆಂತಂದರೆ ತನ್ನ ಮಕ್ಕಳು ಹೋಗಿದ್ದಾರೆ, ತನ್ನ ಮಕ್ಕಳು ಹೋದ ದುಃಖದ ಸಂದರ್ಭದಲ್ಲಿ ಆ ಶೋಕದಲ್ಲಿ ಅವ್ರು ಕೆಟ್ಟವರಿದ್ದರು, ಅದೆಲ್ಲ ಸರಿ. ಆ ಶೋಕದಿಂದಾಗಿ ಅವಳಲ್ಲಿರ್ತಕ್ಕಂಥ ಸೇಡು ಅಲ್ಲಿಯೂ ಕೂಡ ಭಗವಂತನ ಮಾಯಾನೆ ಸೇರಿಕೊಂಡಿದೆ, ಪರಮಾತ್ಮನ ಇಚ್ಛೆ ಸೇರಿಕೊಂಡಿತು. ಈ ರೀತಿಯಾಗಿ ಅವಳ ಕಡೆಯಿಂದ ಈ ಮಾತನ್ನು ಆಡಿಸಿದ್ದ. ಯಾಕೆಂತಂದರೆ ಯಾವಾಗ ಸ್ತ್ರೀಯರಲ್ಲಿ ಆಸುರಿ ಸ್ವಭಾವ ಸೇರಿಕೊಳ್ಳುತ್ತದೆ ಆಗ ಅವರು ಅತ್ಯಂತ ಕ್ರೂರರಾಗ್ತಾರೆ. ಅವರು ಮಾಡ್ತಕ್ಕಂತಹ ಧರ್ಮದ ಹೀನತೆ, ಹೆಣ್ಮಕ್ಕಳಲ್ಲಿ ಇರ್ತಕ್ಕಂಥ ಅಪಾವಿತ್ರ್ಯ, ಹೆಣ್ಮಕ್ಕಳು ದಿನಾಲು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳಂದರೆ ಪತಿ ಅಂತರ್ಗತ ಭಗವಂತನ ಪೂಜೆ ಪುನಸ್ಕಾರಗಳು, ಇವುಗಳ ಅಭಾವದಿಂದ ಈಗಿನ ದಿವಸ ಅಂತೂ ಮುಟ್ಟಾದರೆ ಕೂತ್ಕೊಳ್ಳೋದು ಇಲ್ಲ, ಇತ್ತಾಗಲಿಲ್ಲ, ಅನಾನುಕೂಲತೆ ಚಾಲುವಾಗಿದೆ. ಆಸುರಿ ಸ್ವಭಾವ ಸೇರ್ತದೆ. ಸೇರಿದಾಗ ಅವರು ಸ್ವಭಾವತಃ ಆಸುರಿ ಸ್ವಭಾವದಿಂದ ಯುಕ್ತರಾಗಿದ್ದರೆ ಬಹಳ ಕ್ರೂರರಾಗ್ತಾರೆ. ಭಾಗವತ ವರ್ಣನೆ ಮಾಡ್ತಾರೆ, ಶರಚ್ಚಂದ್ರೋಪಮಂ ವಕ್ತ್ರಂ, ಮಾತನಾಡುವಾಗ ಒಳ್ಳೆ ಚಂದ್ರನಂತೆ ಸುಂದರ ಮುಖ, ಮಾತು ಬಹಳ ಮೆತ್ತಗೆ ಮಾತನಾಡಿದರೆ ಸಂತೋಷವಾಗುವ ಆ ರೀತಿಯಾಗಿರ್ತಕ್ಕಂಥ ಮಾತುಗಳು. ಆದರೆ ಆಸುರಿ ಪ್ರವೇಶದಿಂದ ಯುಕ್ತವಾಗಿ ಹೃದಯಂ ಕ್ಷುರಧಾರಾಭಿ, ಅವರ ಹೃದಯ ಮಾತ್ರ ಕೊಡಲಿಕ್ಕಿಂತ ಚೂಪಾಗಿರ್ತಾರೆ. ಇಂಥ ಹೆಣ್ಣು ಮಕ್ಕಳ ಅವರಲ್ಲಿ ಯಾವ ರೀತಿಯಾದಂಥ ಸ್ವಭಾವ ಸೇರಿಕೊಂಡಿದೆ, ಆವೇಶ ಆಗಿದೆ ಗೊತ್ತಾಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಹೇಳಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಎಲ್ಲ ಹೆಣ್ಮಕ್ಳನ್ನು ತಿಳ್ಕೊಳ್ಬೇಡಿ, ಭಾಗವತ ಅದು ಕೇಳ್ದಂಗಂತ ನೀವೆಲ್ಲರೂ ಸಾತ್ವಿಕರಿದ್ದೀರಿ, ನಿಮ್ಮ ವಿಚಾರವನ್ನು ಭಾಗವತ ಹೇಳ್ತಾ ಇಲ್ಲ. ಯಾರು ಈ ರೀತಿಯಾಗಿ ತೋರಿಕೆಯ ನಾಟಕವನ್ನು ಮಾಡ್ತಾ ಇದ್ದಾರೆ, ಹೃದಯದಲ್ಲಿ ಒಳ್ಳೆಯ ದ್ವೇಷ ಇಟ್ಕೊಂಡಿದ್ದಾರೆ ಪತಿಯ ಬಗ್ಗೆ, ಯಾವಾಗ ಪತಿಗಳು ಈ ಆಸುರಿ ಇವಿಲ್ ಪವರ್ದಿಂದ ಯುಕ್ತರಾಗ್ತಾರೆ ಆಗ ಅವರು ಭಯಂಕರ ಸ್ವಾರ್ಥಿಗಳಾಗ್ತಾರೆ. ಸ್ವಾರ್ಥ ಎಲ್ಲರಲ್ಲಿದೆ, ಯಾರಲ್ಲಿ ಇಲ್ಲ ಅಂತಿಲ್ಲ, ಆದರೆ ಅದು ವಿಕೃತವಾದಂಥ ಸ್ವಾರ್ಥ ಅವರಲ್ಲಿ ಬಂದು ಸೇರಿಕೊಳ್ತದೆ. ಸೇರಿಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಸಿಟ್ಟಿನಿಂದ
ಗಂಡನೇ ಇರಲಿ, ಮಗನೇ ಇರಲಿ, ಅಣ್ಣ ತಮ್ಮಂದಿರೇ ಇರಲಿ, ಅವರನ್ನು ಖಲಾಸ್ ಮಾಡ್ತಾರೆ. ಆಗ ಅವ್ರ ಮೇಲೂ ಅವ್ರಿಗೂ ತಮ್ಮ ಮೇಲೆ ಕಂಟ್ರೋಲ್ ಉಳಿಯೋದಿಲ್ಲ. ಆದ್ದರಿಂದಾಗಿ ಹೆಣ್ಮಕ್ಕಳು ನನ್ನಲ್ಲಿ ಅಸುರ ಸ್ವಭಾವ ಬರಬಾರ್ದು ಅಂತಕೊಂಡಂತ ಅಂತ ಎಲ್ಲ ಕಾಲದಲ್ಲಿಯೂ ಜಾಗೃತರಾಗಿರ್ಬೇಕು. ಎಲ್ಲ ಕಾಲದಲ್ಲಿಯೂ ಜಾಗೃತರಾಗಿರಬೇಕು. ಹೆಣ್ಮಕ್ಳು ಇದನ್ನು ನೆನಪಿಟ್ಕೊಳ್ಳೋದು. ಯಾಕೆಂತಕೊಂಡಂತಂದರೆ ಒಮ್ಮೆ ವೈಷ್ಣವೀಯ ಮಾಯ ಸೇರಿಕೊಳ್ತು, ಆ ಜೊತೆಗೆ ಆಸುರಿ ಮಾಯನನ್ನು ಪರಮಾತ್ಮ ತಂದಿಡ್ತಾನೆ. ಅವಾಗ ನಮ್ಗೆ ಗೊತ್ತಿಲ್ಲದೆ ನಾವು ನಮ್ಮ ಕುಟುಂಬವನ್ನೇ ಹಾಳು ಮಾಡ್ತೇವೆ. ಕಶ್ಯಪರಂತಾರೆ, ಈಗಂತೂ ಮಾತು ಕೊಟ್ಟಾಗಿದೆ, ನನ್ನ ಮಾತು ಸುಳ್ಳಾಗಬಾರ್ದು, ನನ್ನ ಮಾತು ಸುಳ್ಳಾಗಬಾರ್ದು. ಯಾಕೆಂದರೆ ಹೊರ ಕೊಡ್ತೇನೆ ಅಂತ ಹೇಳಿದ್ದೇನೆ, ಮಾತು ಮೀರ್ಲಿಕ್ಕೆ ಬರೋದಿಲ್ಲ. ಆನಂತರ ಆದರೆ ಇಂದ್ರನಿಗೂ ಅನಾನುಕೂಲವಾಗಬಾರ್ದು. ಇಂದ್ರನ ತಪ್ಪೂ ಇಲ್ಲ, ಇಂದ್ರ ಅಸುರನ್ನು ಕೊಲ್ಲಿಸ್ತಾನೆ, ತಪ್ಪೇನಿದೆ? ಪರಮಾತ್ಮ ಅದಕ್ಕೋಸ್ಕರವೇ ಅವನಿಗೆ ಆ ಇಂದ್ರ ಪದವಿ ಮೇಲೆ ಕೊಡಿಸಿದ್ದಾನೆ. ಆದ್ದರಿಂದಾಗಿ ಇಂದ್ರ ಉಳಿಯಬೇಕು. ಉಪಾಯ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲದಲ್ಲಿ ದಿತಿಯನ್ನು ಕರೆದು ಹೇಳ್ತಾರೆ, ನೋಟ್ ದಿತಿ, ಒಂದು ಕಠೋರ ವ್ರತ ಇದೆ. ಯಾಕೆ ಇಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ, ಭಗವಂತ ಅನುಗ್ರಹಕ್ಕೆ ಪಾತ್ರನಾದ ವ್ಯಕ್ತಿ. ಕಠೋರವಾಗಿರ್ತಕ್ಕಂಥ ಒಂದು ವ್ರತ ಇದೆ, ಅದಕ್ಕೆ ಪುಂಸವನ ವ್ರತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅದನ್ನು ಮಾಡಿದರೆ ಇಂದ್ರನನ್ನು ಕೊಲ್ತಕ್ಕಂಥ ಮಗ ಹುಟ್ಟುತ್ತಾನೆ. ಆಗ ದಿತಿ ಹೇಳ್ತಾಳೆ, ನಾನು ಅರ್ಧದಲ್ಲಿ ನಿಲ್ತಕ್ಕಂಥ ಹೆಣ್ಮಗಳೆಲ್ಲ ಹಿಡಿದ ಕಾರ್ಯವನ್ನು ಪೂರ್ತಿ ಕೊನೆಯವರೆಗೂ ಮಾಡ್ತಕ್ಕಂಥ ಧೈರ್ಯ ಇರ್ತಕ್ಕಂಥ ವ್ಯಕ್ತಿ ನಾನು. ಆದ್ದರಿಂದಾಗಿ ನನಗೆ ಧಾರಯಿಷ್ಟೇ ವ್ರತಂ ಬ್ರಹ್ಮನ್, ಆ ವ್ರತವನ್ನು ತಪ್ಪದೇ ನಾನು ಮಾಡ್ತೇನೆ. ಏನು ಹೇಗೆ ಮಾಡಬೇಕು ಹೇಳಿ? ಯಾವುದನ್ನು ಆ ಕಾಲದಲ್ಲಿ ಯಾವ ಪದಾರ್ಥಗಳು, ಯಾವ ಸಂದರ್ಭಗಳು ನಿಷೇಧ, ಯಾವ ಪದಾರ್ಥ, ಯಾವ ವಿಧಿಗಳು ಆ ಕಾಲದಲ್ಲಿ ಗ್ರಾಹ್ಯ, ಇದನ್ನು ನನಗೆ ವಿಸ್ತಾರವಾಗಿ ಹೇಳಿ, ನಾನು ತಪ್ಪದೇ ಆಚರಣೆ ಮಾಡ್ತೇನೆ. ಆಗ ಕಶ್ಯಪರು ಹೇಳ್ತಾರೆ, ಇದು ಒಂದು ವಿಷ್ಣು ವ್ರತ. ಹೋಗಲಿ, ಕಶ್ಯಪರು ಈ ವ್ರತ ಹೇಳಿದ್ರೆ ಯಾಕೆ? ಇದರಿಂದ ದುಷ್ಪರಿಣಾಮ ಇದೆ ಅಂತ ಗೊತ್ತಿದೆ ಇಲ್ಲ. ಯಾಕೆ ಅವಳ ಮನಸ್ಸು ದುಷ್ಟತನದಿಂದ ವಿಚಾರ ಮಾಡಿತ್ತು, ಅದರ ಪರಿಣಾಮ ಆ ರೀತಿಯಾಗಿ ಆಗ್ತದಲ್ಲ. ಅದಕ್ಕೆ ಕಶ್ಯಪರು ವಿಚಾರ ಮಾಡಿದ್ರಂತೆ, ಇದು ಪಕ್ಕಾ ವಿಷ್ಣು ವ್ರತ. ವಿಷ್ಣು ವ್ರತ ಮಾಡಿದರೆ ನನ್ನ ಹೆಂಡತಿಯ ಮನಸ್ಸು ಶುದ್ಧವಾಗಿ ದ್ವೇಷ ಅಸೂಯೆಗಳು ಹೋಗಿ ಒಳ್ಳೆ ರೀತಿಯಿಂದ ತನ್ನ ಸಾಧನವನ್ನು ಮಾಡ್ಕೊಳ್ತಾಳೆ. ವಿಷ್ಣು ವ್ರತ ಮಾಡಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಬರೋದಿಲ್ಲ. ಯಾಕೆ? ಆಚಾರ್ಯರು ಸ್ಪಷ್ಟವಾಗಿರ್ತಕ್ಕಂಥ ಕ್ರಮದಲ್ಲಿ ಹೇಳಿದ್ದಾರೆ, ಸಂಕಲ್ಪ ಮಾತ್ರ ಮಿಚ್ಛಾವ ವಿಷ್ಣು ಪೂಜಾಯಾಮ್ ನನಿಷ್ಫಲ ಅಂತ ತಿಳ್ಕೊಂಡು ಅಂತೇಳಿ. ಮಾಡ್ತೇನೆ ಅಂತ ಶುದ್ಧ ಮನಸ್ಸಿನ ಸಂಕಲ್ಪ ಮಾಡಿ ಪ್ರಾರಂಭ ಮಾಡಬೇಕು. ಮಧ್ಯದಲ್ಲಿ ಏನಾದರೂ ಅನಾನುಕೂಲವಾದರೂ ಪರಮಾತ್ಮ ಕ್ಷಮಿಸಿ ಪೂರ್ತಿ ಮಾಡಿದ ಪುಣ್ಯವನ್ನು ಕೊಡ್ತಾನೆ. ಇಚ್ಛೆ, ಭಾಗವತ ಪೂರ್ತಿ ಕೇಳ್ತೇನೆ ಅಂತ ಇಚ್ಛೆ ಮಾಡಿ, ಪರಮಾತ್ಮ ಅದನ್ನು ನಿರ್ವಿಘ್ನವಾಗಿ ನಡೆಸಿಕೊಡ್ತಕ್ಕಂಥ ಜವಾಬ್ದಾರಿ ಆ ಭಗವಂತನದು, ನಡೆಸಿಕೊಡ್ತಾನೆ. ಆದರೆ ಒಂದು ಮಾತು ನೆನಪಿನ ಇಟ್ಕೊಳ್ಬೇಕು, ವ್ರತವೇ ಇರಲಿ, ನಿಯಮವೇ ಇರಲಿ, ಉಪವಾಸವೇ ಇರಲಿ, ದಾನವೇ ಇರಲಿ, ಧರ್ಮವೇ ಇರಲಿ, ಅದನ್ನು ಮಾಡ್ತಕ್ಕಂಥ ಹಿಂದೆ ಉದ್ದೇಶ ಭಾಳ ಒಳ್ಳೆಯದಿರಬೇಕು. ಒಳ್ಳೆಯದು ಅಂತಂದ್ರೆ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ, ಇದೇ ಒಳ್ಳೆಯದು. ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ ಬಿಟ್ಟು ಬೇರೆ ಒಳ್ಳೆಯದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಆ ಸಂಕಲ್ಪದಿಂದಲೇ ಹೆಣ್ಮಕ್ಳು ಮಾಡೋದಿದ್ರೆ ಪತ್ಯಂತರ್ಗತ, ಗಂಡಸರು ಮಾಡೋದಿದ್ರೆ ಗುರುವಂತರ್ಗತ.
ಈ ರೀತಿಯಾಗಿರ್ತಕ್ಕಂಥ ಸಂಕಲ್ಪ ಮಾಡಲೇಬೇಕು. ಧರ್ಮದ ಬಾಹ್ಯ ಆಚರಣೆಗಿಂತಲೂ ನಮ್ಮ ಮನಸ್ಸಿನ ಸಂಕಲ್ಪ ಹೇಗಿದೆ ಅದು ಅವಲಂಬಿಸಿಕೊಂಡಿದೆ. ಅದಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ, ಯಾವುದೇ ಧರ್ಮಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾನಸಂ ಸರ್ವಭೂತಾನಾಂ ಧರ್ಮ ಮಾಹುರ್ ಮನೀಷಿಣಃ, ಧರ್ಮ ಮಾಹುರ್ ಮನೀಷಿಣಃ. ಜ್ಞಾನಿಗಳು ಹೇಳ್ತಾರೆ, ವ್ರತ ನಿಯಮ ಉಪವಾಸ ಯಜ್ಞ ಯಾಗ ಏನು ಮಾಡ್ತೀವಿ ಅದರ ಬಾಹ್ಯ ರೂಪದಿಂದ ಟೆಕ್ನಿಕಲಿ ಕ್ರಿಯೆ ನಡೀತದೆ, ಮಾಡ್ತಾ ಹೋಗಿ. ಆದರೆ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪ ಇರಬೇಕು. ಭಗವತ್ ಪ್ರೇರಣೆ ಭಗವತ್ ಪ್ರೀತ್ಯರ್ಥ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯ. ಈ ರೀತಿಯಾದಂತಹ ಅನುಸಂಧಾನ ಇತ್ತು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಅದನ್ನು ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ತಿಳ್ಕೊಂಡಂತ ಸ್ವೀಕಾರ ಮಾಡ್ತಾನೆ, ಒಳ್ಳೆಯ ಸತ್ಫಲವನ್ನು ಕೊಡ್ತಾನೆ. ಆದ್ದರಿಂದಾಗಿ ವ್ರತ ನಿಯಮ ಉಪವಾಸಾದಿಗಳಲ್ಲಿ ಬಾಹ್ಯ ರೂಪಕ್ಕಿಂತಲೂ ಆಂತರಿಕ ಮಾನಸಿಕವಾಗಿರ್ತಕ್ಕಂಥ ದೃಢ ಸಂಕಲ್ಪ ಅಂತೇನಿದೆ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ. ಆದರೆ ದಿತಿ ದೇವಿಯ ಮಾನಸಿಕ ವಿಕೃತಿ ಇತ್ತು, ಅದಕ್ಕೆ ಅವಳ ವ್ರತ ಪೂರ್ತಿ ಆಗಲಿಲ್ಲ, ಮಧ್ಯದಲ್ಲಿ ವಿಘ್ನ ಬಂತು. ದಿತಿ ತಯಾರಾಗಿ ವ್ರತ ಉಪದೇಶ ಮಾಡಿ ಹೇಗೆ ಮಾಡಬೇಕು ಹೇಳಿ, ಯಾವುದನ್ನು ಮಾಡಬೇಕು ಯಾವ್ದು ಮಾಡಬಾರ್ದು ಅದನ್ನು ಹೇಳಿ, ನಾನು ತಪ್ಪದೇ ಮಾಡ್ತೇನೆ. ಸುಮಾರು 30-35 ನಿಯಮಗಳನ್ನು ಹೇಳಿದ್ದಾರೆ ಕಶ್ಯಪರು. ನಾವು ನೀವು ಕೇಳಿಕೊಳ್ಳೋಣ, ನಮಗೂ ಸಂಭರಿಸಕ್ಕಂಥದ್ದು. ನಾವು ಕೂಡ ದಿನಾಲು ಭಗವಂತನ ಪೂಜೆ ಮಾಡಿ ವ್ರತದಲ್ಲೇ ಇದ್ದೇವೆ. ನಾವು ಮೊದಲೇದ್ದು ಪ್ರಾಣಿ ಹಿಂಸ ಆಗಬಾರ್ದು. ಯಾವ ಪ್ರಾಣಿಯನ್ನು ಹಿಂಸಿಸಬೇಡಿ ಈ ಪುಂಸವನ ವ್ರತ ಮಾಡುವಾಗ. ನಂಬರ್ 2, ಯಾರಿಗೂ ಬೈಯೂ ಹಾಗಿಲ್ಲ, ಯಾರಿಗೂ ಶಾಪ ಕೊಡುವ ಹಾಗಿಲ್ಲ. ಇದು ಕೂಡ ಮಹತ್ವಪೂರ್ಣವಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ನಾನು ಪೂಜೆ ಮಾಡಿ ಈ ಕಡೆ ಬಂದಮೇಲೆ ಅವ್ರಿಗೆ ಬೈತೀನಿ ಇವ್ರಿಗೆ ಬೈತೀನಿ ಮಾಡ್ತೀನಿ ಅಂತ ತಿಳ್ಕೊಂಡಂತೇಳಿ. ಇನ್ನು ಕೆಲವರು ಪೂಜಾಗೆ ಬಂದಾಗಲೇ ಮೈಯಾಗ ಸಿಟ್ಟು ಬರ್ತದೆ. ಪೂಜೆ ಮುಗಿದ ತನಕ ಐಕೋತೆ ಪೂಜೆ ಮಾಡ್ತಿರ್ತಾರೆ. ಉಪಕರಣೆ ಸರಿಯಾಗ್ತಕ್ಕಂತೇಳಿ ಮಾಡಿಲ್ಲ, ಹಂಗೆ ಒದ್ದಿತ್ತು, ನಾ ಮತ್ತೆ ವರ್ಷಗೋಗ್ಬೇಕಾಯ್ತು, ದೇವ್ರ ದೀಪಕ್ಕೆ ಎಣ್ಣೆ ಹಾಕಿಲ್ಲ, ಹಾಗಾಯ್ತು ಹೀಗಾಯ್ತು, ಹೆಂಡತಿಗೆ ಬೈಕೋತೇನೆ ಪೂಜೆ ಮಾಡ್ತಾರೆ. ಸರಿಯಲ್ಲ. ಪೂಜೆಯ ವೇಳೆಯಲ್ಲಿ ಯಾರಿಗೆ ಬೈದರು ಮೇಲ್ಗೆ ಮುಂದೆ ಪೂಜೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. 1938-39 1937-38 ಸಂದರ್ಭದ ಒಂದು ನಡೆದ ಘಟನೆ. ಸತ್ಯಜ್ಞಾನ ತೀರ್ಥರು ಉತ್ತರಾಯಣ ಮಠದಲ್ಲಿ ಮಡಿ ಬಹಳ ಶುದ್ಧವಾದ ಮಡಿ ಇರ್ತದೆ. ಪೂಜೆ ಕೂತ್ಕೊಂಡ ಮೇಲೆ ಅವರು ಯಾರನ್ನು ಮುಟ್ಟೋದಿಲ್ಲ. ಎಡಬಲ ಸೇವಕನು ಕೂಡ ನೀರು ಹಾಕಿ ದೂರ ತರೆದು ಬಿಡಬೇಕು. ಆ ನಂತರ ಮಂಗಳಾರತಿ ಕೊಟ್ಟು ದೂರ ಸರಿಬೇಕು. ಹೂ ತುಳಸಿ ತಟ್ಟೆ ಅವ್ರ ಮುಂದೆ ಇಡಬೇಕು, ಅವ್ರನ್ನ ಮುಟ್ಟುವಂತಿಲ್ಲ. ಒಂದು ಸಲ ಏನಾಯಿತು ಅಂತ ತಿಳ್ಕೊಂಡಂತಂದರೆ, ಆ ಕಾಲದಲ್ಲಿ ನಮ್ಮಲ್ಲಿ ಕ್ರಮ ಇದೆ, ಈ ಅದಾಕ್ಷಣಕ್ಕೇನೆ ಯಾವುದು ಈ ಸ್ಟೆಪ್ಪಿಗೆ ಇಷ್ಟು ಬತ್ತಿ ಮಂಗಳಾರತಿ, ಇಷ್ಟು ಸಲ ಮಂಗಳಾರತಿ, ಇಷ್ಟು ಸಲ ಧೂಪಾರತಿ, ಈ ರೀತಿ. ಒಂದು ಸಲ ಏನಾಯಿತು, ಅವನು ಮಂಗಳಾರತಿ ಇಡಬೇಕು, ಅಷ್ಟರಲ್ಲಿ ಸತ್ಯಜ್ಞಾನ ತೀರ್ಥರು ಅದನ್ನು ತಗೊಂಡು ಆ ಕಾಲದಲ್ಲಿ ಆವಾಗ ಅವನ ಮೇಲೆ ಸಿಟ್ಟಿನಿಂದ ನೋಡಿದರು. ಅಷ್ಟಲ್ಲಿ ಅಲ್ಲಿಗೆ ಇಟ್ಟು ಕೆಳಗೆ ಬಂದುಬಿಟ್ರು. ಇನ್ನೊಮ್ಮೆ ನೀರು ಕಾಯಿಸ್ರಿ, ನಮ್ಮ ಸ್ನಾನ ಮಾಡ್ತೀನಿ. ದಿವಾನ್ರು ಹೇಳ್ತಾ ಇದ್ದರು, ಇಲ್ಲ ಸ್ವಾಮಿ ಅವ್ನು ಮುಟ್ಟಿಲ್ಲ, ಅವ್ನು ಇಟ್ಟ ಮೇಲೆ ನೀವು ತೆಗೆದುಕೊಂಡಿದ್ದೀರಿ, ಆದರೆ ಸಮಯ ಭಾಳ ಕಡಿಮೆ ಇತ್ತು ನಿಮಗೆ ಹಾಗೆ ಅನಿಸಿದೆ, ಆದ್ದರಿಂದಾಗಿ ಮತ್ತೆ ಯಾಕೆ ಸ್ನಾನ ಅಂತ ಕೇಳಿದ್ರು. ತಯಾರು ಮಾಡಿ ಹೇಳ್ತೇನೆ, ಸ್ನಾನ ಆಯಿತು, ಪೂಜೆ ಆಯಿತು, ಎಲ್ಲ ಆದಮೇಲೆ
ಪಾಠ ಕೂತ್ಕೊಂಡಾಗ ಹುಡುಗರು ಕೇಳೋದು, ವಿದ್ಯಾರ್ಥಿಗಳು, ಏನು ನನ್ನ ಕೈ ತಾಕಿದ್ದಿಲ್ಲ ಆದರೂ ಸ್ನಾನ ಮಾಡಿದ್ದಿರಲ್ಲ. ಸತ್ಯಧ್ಯಾನ ಹೇಳಿದ್ರೆ ಹಾಗಲ್ಲ. ನೀನು ಮಂಗಳಾರತಿ ಇಡ್ತಕ್ಕಂಥ ಸಂದರ್ಭದಲ್ಲಿ ಆ ಬತ್ತಿ ಕೆಳಗೆ ಬಿದ್ದೋಯ್ತು, ಮತ್ತೆ ಕೆಳಗಿದ್ದ ಮೇಲೆ ಹಾಕ್ಕೊಂಡೆ. ಕೆಳಗೆ ಬೀಳ್ತಕ್ಕಂಥ ರೀತಿಯಿಂದ ಅನಧಾವಂತನಿಂದ ಹೇಗಿಡ್ಬೇಕು ನೀನು? ಅಟ್ ಗಡ್ಬಿಡಿ ಏನಿತ್ತು ಅಂತ ಮನಸ್ಸಿನಲ್ಲಿ ನನಗೆ ಬಂದು ಅವನ ಮೇಲೆ ಸ್ವಲ್ಪ ಸಿಟ್ಟು ಅಂತ. ಆಗ ನಾನು ತಿಳ್ಕೊಂಡು ಸಿಟ್ಟು ಬಂತು ಮೈಲಿಗೆ ಆಯ್ತು. ಅದಕ್ಕೆ ನಾನು ಕೆಳಗಿಳಿಬಿಟ್ಟೆ, ಸ್ನಾನ ಮಾಡಿ ಮತ್ತೆ ಪುನಃ ಸ್ನಾನ ಮಾಡಿ ಪೂಜೆಯನ್ನು ಮುಂದುವರಿಸಿದ್ದ. ಅಂದರೆ ಮಡಿಯಲ್ಲಿದ್ದಾಗ ಸಿಟ್ಟಿಗೆ ಬರುವುದು ಖರೆ, ಮಡಿಯಲ್ಲಿದ್ದಾಗ ಸಿಟ್ಟು ಎತ್ತು ಬರ್ತದೆ. ಯಾಕೆಂದ್ರೆ ನಾವೆಲ್ಲ ಡಿಪೆಂಡ್ ಆಗಿರ್ತೀವಿ, ನಾವೇ ಇನ್ನೂ ಇಟ್ಕೊಳ್ಳೋದಿಲ್ಲ. ಪೂಜೆಗೆ ಬೇಕಾದ ಯಾವ ಸಾಮಾನು ಇಟ್ಕೊಂಬಂಗಿಲ್ಲ, ಎಲ್ಲ ಹೆಣ್ತಿಡ್ಬೇಕು. ಇದು ಬಂದಿಲ್ಲ ನೋಡು, ಅದು ಬಂದಿಲ್ಲ ನೋಡು, ಬುದ್ಧಿ ಇಲ್ಲ ನಿನಗೆ? ಮೊದಲೇ ಇಡ್ಲಿಕ್ಕೆ ಏನಾಗಿತ್ತು ನೋಡಿ, ಹೆಂಗೆ ತಿಕ್ಕಿದಿ, ಇನ್ನು ಚಲೋತ್ನಾಗ ತಿಕ್ಕಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಬೈಗೋತ್ ಪೂಜೆ ಮಾಡಿದ್ರೆ ಅದು ಮೈಲಿಗೆ. ಅದಕ್ಕೆ ಹೇಳ್ತಾರೆ, ಯಾರಿಗೂ ಬೈಯುವಂಗಿಲ್ಲ, ಯಾರಿಗೂ ಶಾಪ್ ಕೊಡುವಂಗಿಲ್ಲ. ನಂಬರ್ 3, ಎಂದಿಗೂ ಸುಳ್ಳು ಮಾತನಾಡಲಿಕ್ಕಿಲ್ಲ, ಎಂದಿಗೂ ಶಾಸ್ತ್ರ ವಿರುದ್ಧವಾದ ಮಾತನ್ನು ಆಡಲಿಕ್ಕಿಲ್ಲ. ನಂಬರ್ 4, ವ್ರತ ಸ್ವೀಕಾರ ಮಾಡಿದ ಮೇಲೆ ವ್ರತ ಮುಗಿಯುವವರೆಗೂ ಉಗುರುಗಳನ್ನು ಕತ್ತರಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಗಂಡಸರಿಗೆ ಕೂದಲು ಕಟ್ಟಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಗಂಡಸರಿಗೆ ಅಂತ ಅನ್ಬೇಕಾಗ್ತದೆ, ಯಾಕಂದರೆ ಈಗ ಹೆಣ್ಮಕ್ಳು ಚಾಲು ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಕೂದಲಿಗೆ ಗಂಡ ಹೋದ್ಮೇಲೆ ಕತ್ತರಿ ಹಚ್ತಾಯಿದ್ರು. ಈಗ ಗಂಡ ಬರೋಕ್ಕಿಂತ ಮೊದಲಿಂದಲೇ ಗಂಡ ಬಂದ ಮೇಲೆಯೂ ಹೋಗಿ ಕೂದಲನ್ನು ಕತ್ತರಿಸ್ಕೊಂಡು ಡಿಸೈನ್ ಮಾಡ್ಕೊಳ್ತಕ್ಕಂಥ ಮಹಾಮೂರ್ಖರು ಇದ್ದಾರೆ ಜಗತ್ತಿನಲ್ಲಿ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪವಿತ್ರ ವಸ್ತು ಮುಟ್ಟುವಂತಿಲ್ಲ. ಸ್ನಾನವೂ ಕೂಡ ಹೆಣ್ಮಕ್ಳು ಈಜು ಬರ್ತದೆ ಅಂತ ತಿಳ್ಕೊಂಡಂತೆ ನೀರು ಇಳೋದು, ಮುಳುಗ್ತದೆ ಮುಳುಗಾಕು ಇಲ್ಲ, ಹೆಣ್ಮಕ್ಳಿಗೆ ಮುಳುಗಿಲ್ಲ. ಅವಗಾಹನ ಗಂಡಸರುಗಳಿದ್ದಾರೆ, ಹೆಣ್ಮಕ್ಳಿಗೆ ಹೇಳಿಲ್ಲ. ಹೆಣ್ಮಕ್ಳು ನದಿ ದಂಡೆಯ ಮೇಲೆ ಕೂತ್ಕೊಂಡು, ಮಧ್ವ ಸರೋವರ ದಂಡೆಯ ಮೇಲೆ ಕೂತ್ಕೊಂಡು ತಮಗೆ ನೀರು ತೆಗೆದುಕೊಂಡು ಸ್ನಾನ ಮಾಡೋದು. ಯಾಕೆಂದರೆ ಆ ರೀತಿಯಾಗಿ ಡುಬುಕಿ ಹಾಕೋದ್ರಿಂದ ಅಂದಿರ್ತಕ್ಕಂಥದ್ದಲ್ಲಿ ಮತ್ತೆ ಆ ನೀರಿನಲ್ಲಿ ಒಂದು ಅಪವಿತ್ರ ಬರ್ತದೆ. ಅದಕ್ಕೋಸ್ಕರ ಆ ರೀತಿಯಾಗಿ ಮಾಡಲಿಕ್ಕಿಲ್ಲ ಅಂತಿಕೊಂಡು ಅಂತ ಹೇಳಿದ್ದೆ. ಯಾರ ಮೇಲೂ ಸಿಟ್ಟಿಗೆ ಬರಬಾರ್ದು. ಅದಕ್ಕೆ ಒಂದು ಉಪಾಯ ಮಾಡ್ಬೋದು. ಯಾವಾಗಲೂ ಹೆಂಡ್ತಿ ಯಾರಿಗೆ ಸಿಟ್ಟಿಗೆ ಬರ್ತಾಳೆ ಆಕೆ ಕಡೆಯಿಂದ ಪುಂಸವನ್ನು ವ್ರತ ಮಾಡಿಸ್ಬಿಡು. ಯಾಕೆಂದ್ರೆ ಮೊದಲೇ ನಿಯಮದ ಪುಂಸವನ್ನು ವ್ರತ ಮಾಡ್ತಕ್ಕಂಥವರು 1 ವರ್ಷದ ತನಕ ಸಿಟ್ಟಿಗೆ ಬರೋ ಹಂಗಿಲ್ಲ. ಹೆಂಡತಿ ಸಿಟ್ಟಿಂದ 1 ವರ್ಷ ಬಚಾವ್. ವ್ರತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನಿಯಮ. ಆ ನಂತರ 8ನೇ ನಿಯಮ, ದೇವರನ್ನೂ ಬೈಯಬಾರ್ದು, ದೇವ ಭಕ್ತರನ್ನೂ ಬೈಯುವಂತಿಲ್ಲ. 9ನೇ ನಿಯಮ, ಹೊಲಸು ಬಟ್ಟೆ ಉಟ್ಕೊಳ್ಬೇಡಿ, ಹೊಲಸು ಮಡಿಗೆ ಬರೋದಿಲ್ಲ. ಒಳ್ಳೆ ಶುಭ್ರವಾಗಿರ್ತಕ್ಕಂಥ ಬಟ್ಟೆ ಇರಬೇಕು. ಹೊಲಸಿದ್ದ ಬಟ್ಟೆಯನ್ನು ಉಟ್ಕೊಂಡು ನಾವು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ವ್ರತವನ್ನು ಪರಿಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಆನಂತರ 9ನೇ ನಿಯಮ, ಹೊಲಸಾಗಿರ್ತಕ್ಕಂಥ ಕಪ್ಪಾಗಿರ್ತಕ್ಕಂಥ, ಯಾಕೆ ನಮ್ಮಲ್ಲಿ ಕಪ್ಪು ಪಂಚೆ ಅಂತಂದರೆ ಭಾಳ ಮಡಿಯಂತಿಕೊಂಡು ಅಂತೇಳಿ ಒಂಥರದ ವ್ಯಂಗ್ಯವಾಗಿರ್ತಕ್ಕಂಥ ಒಂದು ಗ್ರಹಿತಕ್ಕೆ. ಅದು ಎಷ್ಟು ಕಪ್ಪಾಗ್ತದೆ ಅಷ್ಟು ಮಡಿ ಹೆಚ್ಚು, ಉಚಿತನ ನಿಯಮ. ಇನ್ನೊಬ್ಬರು ಉಟ್ಕೊಂಡು ಬಟ್ಟೆ ಹೆಣ್ಮಕ್ಳು ಉಟ್ಕೊಳ್ಳುವಂತಿಲ್ಲ. ಇನ್ನೊಬ್ಬರು ಹಾಕ್ಕೊಂಡು ಮಾಲೆ ಇಸ್ಕೊಂಡು ಮಾಲೆ ಹಾಕ್ಕೊಳ್ಳುವಂತಿಲ್ಲ. 11ನೇ ನಿಯಮ, ಎಂಜಲು ಇನ್ನೊಬ್ಬರು ಊಟ ಆದಮೇಲೆ ತಾನು ಗಂಡ ಬಂದು ಬಿಟ್ಟು ಗಂಡ ಉಳಿದ ಮೇಲೆ ತೆಗೆದುಕೊಳ್ಬೋದು. ಉಳಿದೋರು ಇನ್ನೊಬ್ಬರು ಊಟ ಆದಮೇಲೆ 2ನೇ ಪಂಕ್ತಿ ಕೊಡುವಂಗಿಲ್ಲ 1 ವರ್ಷದ ತನಕ. ಮನೆಯೊಳಗೆ ನಡೀತದೆ, ಬೇರೆ ಕಡೆ ಹೋದಾಗ. ಆ ನಂತರ ಕ್ಷುದ್ರ ದೇವತೆಗಳು, ಏನೋ ಗ್ರಾಮ ದೇವತೆಗಳು, ಏನೋ ಒಂದು ಭೂತ ಪ್ರೇತ ಈ ರೀತಿ ಪೂಜೆ ಮಾಡ್ತಕ್ಕಂಥ ಕೆಲವು ಕಡೆ ಸಂಪ್ರದಾಯ ಇರ್ತದೆ. ಆ ಕ್ಷುದ್ರ ದೇವತೆಗೆ ತೋರಿಸಿದ ನೈವೇದ್ಯ ಸ್ವೀಕಾರ ಮಾಡುವಂತಿಲ್ಲ.
ಇರುವೆ ಬಾಯಿ ಹಾಕಿದ ಅಥವಾ ಇಲಿ ಮುಟ್ಟಿದ ಪದಾರ್ಥಗಳನ್ನು ಅಂಥ ಪದಾರ್ಥಗಳನ್ನು ತಿನ್ನಲಿಕ್ಕೆ ಬರೋದಿಲ್ಲ. 1 ವರ್ಷ ಹೋಟೆಲಿಲ್ಲ, 1 ವರ್ಷ ಶೂದ್ರಾನ್ನ ಇಲ್ಲ. ಹಾಗಾದ್ರೆ ಆಮೇಲೆ 1 ವರ್ಷ ಆದಮೇಲೆ ಹೋಗ್ಲಿಕ್ಕೆ ಬರ್ತೇನ್ರಿ, ನಾವೇನು ಅರ್ಥ ಮಾಡ್ಲಿಕ್ಕತ್ತಿಲ್ಲ ಅಂತ ತಿಳ್ಕೊಳ್ಬೇಡ್ರಿ. ಬ್ರಾಹ್ಮಣ್ಯ ಉಳಿಬೇಕಾಗಿದ್ದರೆ ಶೂದ್ರಾನ್ನ ಅವನ ಹೊಟ್ಟೆಲಿಗೆ ಹೋಗಬಾರ್ದು ಅಷ್ಟೇ. ಇಷ್ಟು ಧನ್ಯವಾದ. ಶೂದ್ರಾನ್ನಂ ಯಶನೋದರೆ ಅಂತ ತಿಳ್ಕೊಂಡಂತೆ ಮನುಸ್ಮೃತಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ನಾವು ಬ್ರಾಹ್ಮಣದಾಗ ಉಳಿಬೇಕಾಗಿತ್ತು ಅಂತಂದರೆ ಎಂದಿಗೂ ಹೋಟೆಲ್ಗೆ ಹೋಗಬೇಡಿ, ಎಂದು ಹೋಟೆಲ್ನಿಂದ ತರಿಸ್ಬೇಡಿ. ಇಲ್ಲಾರ ಬ್ರಾಹ್ಮಣ್ಯ ಕಳೆದುಕೊಳ್ತೀವಿ, ಬ್ರಾಹ್ಮಣ್ಯ ಪುನಃ ಬರೋದಿಲ್ಲ. ಎಷ್ಟೋ ಜನ್ಮದ ನಂತರ ಹೋಗಿ ಹುಟ್ಟಿ ಮನುಷ್ಯ ಜನ್ಮದಲ್ಲಿಯೂ ಬೇರೆ ವರ್ಣದಲ್ಲಿ ಎಷ್ಟೋ ಸಲ ಹುಟ್ಟಿ ಕೊನೆಗೆ ಪರಮಾತ್ಮ ಒಂದು ಸಲ ಚಾನ್ಸ್ ಕೊಟ್ಟಿರ್ತಾನೆ. ಅದನ್ನು ಒಂದು ಯಾವುದೋ ಒಂದು ಹೋಟೆಲ್ನಿಂದ ಬಾಯಿ ರುಚಿಗೋಸ್ಕರ ಆ ಬ್ರಾಹ್ಮಣ್ಯ ಕಳೆದುಕೊಳ್ಬೇಕೆ? ರಜಸ್ವಲಿಯರು ನೋಡಿದ ಅನ್ನ ಸ್ವೀಕರಿಸಬಾರದು, ಬೊಗಸೆಯಿಂದ ನೀರನ್ನು ಕುಡಿಬಾರದು. ನಳದ ಕೆಳಗೆ ಹೋಗೋದು ಕೈ ಎತ್ತು ಇಲ್ಲ. ಆ ನಂತರ ಎಂಜಲ್ ಕೈಯಿಂದ ಹೊರಗೆ ಹೋಗಬಾರ್ದು. ಎಂಜಲ್ ಬಾಯಿಂದ. 18ನೇ ನಿಯಮ, ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಒಳ್ಳೆ ಒಗೆದ ಬಟ್ಟೆಗಳನ್ನು ಮಡಿಬಟ್ಟೆಯನ್ನು ಉಟ್ಟುಕೊಂಡು ದೇವ್ರ ಪೂಜೆಗೆ ಸ್ಥಳಬೇಕು. ಸಾಯಂಕಾಲವೂ ಕೂಡ ಸೂರ್ಯಾಸ್ತದ ಒಳಗೆ ಜಡೆ ಹಾಕಿಕೊಂಡು ಅಲಂಕಾರ ಮಾಡಿಕೊಂಡು ಒಗೆದ ಬಟ್ಟೆ ಉಟ್ಕೊಂಡು ಕೂತ್ಕೊಳ್ಬೇಕು. ಬಟ್ಟೆ ಅಂತಂದರೆ ಸೀರೆ ಉಟ್ಕೊಳ್ಬೇಕು. ಈಗಿನವರಾಗೆ ಕಂಪನಿ ಸಾಧುಗಳಾಗಿ ಒಂದು ಬಿಟ್ಕೊಂಡು ಬಿಡ್ತಾರೆ, ಆ ರೀತಿ ಇಲ್ಲ. ಯಾರನ್ನ ಟೀಕಾ ಮಾಡ್ತಾ ಇಲ್ಲ, ತಪ್ಪದು. ಹೆಚ್ಚಿಗೆ ಹರಟೆ ಹೊಡೆಯುವಂತಿಲ್ಲ. 20ನೇ ನಿಯಮ, ಏನೇ ಹೊರಗೆ ಹೋಗೋ ಪ್ರಸಂಗ ಬಂದರೂ, ಮನೆಯಲ್ಲಿ ಯಾರಾದರೂ ಗಂಡಸು ಬಂದರೂ ಮೇಲೊಂದು ಶಾಲು ಹೊತ್ಕೊಳ್ಬೇಕು. ಸೆರಗು ಹಾಕ್ಕೊಂಡು ಇರ್ತದೆ, ಅದ್ರ ಮೇಲೆ ಇನ್ನೊಂದು ಉತ್ತರೀಯ ವಸ್ತ್ರವನ್ನು ಹಾಕ್ಕೊಳ್ಬೇಕು. ಒಂದು ಒಳ್ಳೆ ಶುದ್ಧವಾದ ಬಟ್ಟೆಯನ್ನು ಅಥವಾ ಶಾಲನ್ನು ಹೊತ್ಕೊಳ್ಬೇಕು. ಆ ನಂತರ ಮೂತ್ರಕ್ಕೆ ಹೋಗಿ ಬರಲಿ ಅಥವಾ ಮಲ ವಿಸರ್ಜನೆಗೆ ಹೋಗಿ ಬರಲಿ, ಕೈಕಾಲು ಚೆನ್ನಾಗಿ ತೆಳೆದುಕೊಂಡು ಆಚಮನ ಮಾಡಿ ಆನಂತರ ಉಳಿದ ಕೆಲಸವನ್ನು ಮಾಡಬೇಕು. ಕೈಕಾಲು ಯಾವುದೇ ರೀತಿ ಊಟ ಮಾಡಿದ ಮೇಲೆ ಕೈಕಾಲು ತೊಳ್ಕೊಳ್ಬೇಕು. ಸೀನಿದ್ರೆ ಕೈಕಾಲು ತೊಳ್ಕೊಳ್ಬೇಕು ಅಂತದ ಇತ್ಯಾದಿ ನಿಯಮ ಇದೆ. ತೊಳ್ಕೊಂಡು ಆಚಮನ ಮಾಡಿದರೆ ಶುದ್ಧಿ ಆಗ್ತದೆ. ಈ ನಿಯಮ ಗಂಡಸರಿಗೂ ಸರಿ ಹೆಂಗಸರಿಗೂ ಸರಿ ಸಮಾನವಾಗಿದೆ. ಆ ನಂತರ ಎಂದಿಗೂ ಅಸಮಾಧಾನ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಮಲ್ಕೊಳ್ಬಾರ್ದು. ವ್ರತ ಮಾಡುವಾಗಲಾದರೂ ಕಾಲು ಒರೆಸ್ಕೊಳ್ಳಾರ್ದೇ, ಕೈಕಾಲು ಒರೆಸ್ಕೊಳ್ಳಾರ್ದೇ ಹೋಗಿ ಪತ್ತಲಕ್ಕೆ ಹೋಗಿ ಬರೋದು, ಕಾಲು ತೊಗೊಂಡು ಹಾಗೆ ಮಲ್ಕೊಂಬಿಡೋದು. ಒದ್ದಿ ಕಾಲಿನಿಂದ ಮಲ್ಕೊಳ್ಬಾರ್ದು. ಉತ್ತರಕ್ಕೆ ತಲೆ ಮಾಡಬಾರ್ದು. ಉತ್ತರಕ್ಕೆ ತಲೆ ಮಾಡಿದ್ರೆ ದಕ್ಷಿಣ ಕಾಲಾಗ್ತದೆ, ಪಶ್ಚಿಮಕ್ಕೆ ತಲೆ ಮಾಡಿದ್ರೆ ಪೂರ್ವ ಕಾಲಾಗ್ತದೆ. ಮಾಡಬಾರ್ದು. ಅಂದರೆ ಉತ್ತರಕ್ಕೂ ಮತ್ತು ಪಶ್ಚಿಮಕ್ಕೂ ತಲೆ ಮಾಡಿ ಮಲ್ಕೊಳ್ಳಬಾರ್ದು. ಆನಂತರ 1 ವರ್ಷ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಬೇಕು. ಹಾಸಿಗೆ ಮೇಲೆ ತಾನೊಬ್ಬಳೇ ಮಲ್ಕೊಳ್ಬೇಕು. ಸಾಯಂಕಾಲದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಮಲ್ಕೊಳ್ಬಾರ್ದು. ಆ ನಂತರ ಎಲ್ಲ ಪೂಜೆ ಇತ್ಯಾದಿಗಳನ್ನೆಲ್ಲವನ್ನು ತಾನು ಬಾಯಲ್ಲಿ ಆಹಾರ ಹಾಕೋಕ್ಕಿಂತ ಮೊದಲೇ ಪೂಜೆ ಪುನಸ್ಕಾರ ಭಗವಂತ ಪೂಜೆ ಎಲ್ಲ ಮುಗಿಸ್ಬೇಕು. ಈ ರೀತಿಯಾಗಿ ಮಾಡೋ ಜೊತೆಗೆ ಈ ವ್ರತದ ಮಧ್ಯದಲ್ಲಿ ಮಕ್ಕಳಿರ್ತಕ್ಕಂತಹ ಹೆಣ್ಮಕ್ಕಳನ್ನು ಮತ್ತು ಅಥವಾ ಮುತ್ತೈದೆಯರನ್ನು ಮನೆ ಕರೆದು ಅವ್ರ ಕಾಲು ತೊಳೆದು ಅವರಿಗೆ ಪೂಜೆ ಮಾಡಬೇಕು. ಜೊತೆಯಲ್ಲಿ ಗಂಧ, ಹೂವು, ನೈವೇದ್ಯ, ತಾಂಬೂಲ, ಬಾಗಿಣ ಇತ್ಯಾದಿನೆಲ್ಲ ಕ್ರಮವಾಗಿ ಕೊಡಬೇಕು. 1 ವರ್ಷದವರೆಗೂ ಮಾಡ್ತಕ್ಕಂಥ ವ್ರತ ಇದು. ನಿಯಮ ಭಂಗವಾದರೆ ಹುಟ್ಟುವ ಮಕ್ಕಳು ಇಂದ್ರನನ್ನು ಕೊಲ್ಲೋ ಬದಲಾಗಿ ಇಂದ್ರನ ಪಕ್ಷಕ್ಕೆ ಸೇರಿಕೊಂಡು ದೈತ್ಯರನ್ನೇ ಕೊಲ್ಲಿಕ್ಕೆ ಚಾಲು ಮಾಡ್ತಾರೆ.
ವ್ರತ ಮಧ್ಯದಲ್ಲಿ ಭಂಗವಾಗಬಾರ್ದು. ಇಷ್ಟು ಹೇಳಿದ್ದಾರೆ. ದಿತಿ ಆಗಲಿ ಅಂತ ಒಪ್ಪಿಕೊಂಡು ಅಷ್ಟೇ ಕಠೋರವಾಗಿ ವ್ರತವನ್ನು ಪರಿಪಾಲನೆ ಪ್ರಾರಂಭ ಮಾಡಿದ್ದಾಳೆ. ಇದು ಇಂದ್ರನಿಗೆ ತಿಳಿಯಿತು. ಇಂದ್ರನಿಗೆ ತಿಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ ಇಂದ್ರ ಅವಳ ಸೇವೆಗೆ ಬಂದಿದ್ದಾನೆ. ಅಮ್ಮ ಅಂತಂದ. ನೋಡ್ತಾಳೆ ಇಂದ್ರ, ಯಾಕಪ್ಪ ಬಂತು ಇವ ಏನಾರು ಕಿತಾಪತಿ? ಇಲ್ಲ, ನಾನು ದೊಡ್ಡ ವ್ರತ ಮಾಡ್ಲಿಕ್ಕತ್ತೆ ಅಂತೆ. ನಿಮ್ಮಂಥವ್ರು ಸೇವೆ ಮಾಡಿದ್ರೆ ನಮಗೂ ವ್ರತದ ಫಲ ಸಿಗ್ತದೆ. ನೀನು ಸೇವೆ ಮಾಡ್ಲಿಕ್ಕೆ ಬಂದೇನೆ. ನೀನು ಮಡಿಯಲ್ಲಿದ್ದಾಗ ಜಪ ಮಾಡೋಕೆ ಏನು ಕೆಲಸ ಇದ್ರೂ ನಾನು ಮಾಡ್ತೇನೆ ಅಂಥೇಳಿ ದಿನಾಲು ಹಣ್ಣು ತರೋದು, ಹೂ ತರೋದು, ಕಂದಮೂಲ ಫಲಗಳನ್ನು ತಂದು ಕೊಡೋದು, ದುರ್ವಾ ತಂದು ಕೊಡೋದು, ಮೃತ್ತಿಕಾ ಶೌಚಕ್ಕೆ ಪವಿತ್ರ ಮೃತ್ತಿಕಾ ತಂದು ಕೊಡೋದು, ನೀರು ತುಂಬಿಡೋದು, ಪೂಜಾ ಸಾಧನೆ ಮಾಡಿಡೋದು. ದಿತಿಗೆ ಹಾಯ್ ಅನ್ನಿಸ್ತು. ಎಷ್ಟೋ ಶ್ರಮ ಆಗ್ತಿತ್ತು, ಅಷ್ಟು ಉಳಿಸಿದ್ನಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ಇಂದ್ರ ಬಂದದ್ದು ಯಾವಾಗ ಇವಳು ನಿಯಮ ಭಂಗ ಮಾಡ್ತಾಳೆ, ಇವಳ ಗರ್ಭವನ್ನು ನಾಶಪಡಿಸಬೇಕು ಅಂತ ತಿಳ್ಕೊಂಡಂತೇಳಿ. ಭಗವಂತನ ಆಜ್ಞೆ, ನಂದೇನು ಸ್ವಾರ್ಥ ಇಲ್ಲ. ಆ ರೀತಿಯಾಗಿ ಮೃಗಗಳನ್ನು ಹಿಡಿಯಬೇಕಾಗಿದ್ದರೆ ಮೃಗದ ವೇಷ ಹಾಕ್ಕೊಂಡು ಮೋಸ ಮಾಡಿ ಹೆಣ್ಣು ಆನೆಯನ್ನು ಕಟ್ಟು ಗಂಡು ಆನೆ ಬರುವಂತೆ ಮಾಡಿ ಅದನ್ನು ಕೆಡ್ಡಾಕಿ ಬೆಳೆಸ್ತಕ್ಕಂಥ ಕ್ರಮ ಅಂತ ಏನಿದೆ, ಆ ರೀತಿಯಾಗಿ ಇಂದ್ರ ದಾರಿ ಕಾಯ್ತಾ ಇದ್ದ. ಆದರೆ 8 ತಿಂಗಳಾಯ್ತು, 9 ತಿಂಗಳಾಯ್ತು, 10 ತಿಂಗಳಾಯ್ತು, 11 ತಿಂಗಳು ನಡೀತು, ಮುಗಿಲಿಕ್ಕೆ ಬಂತು. ಆಕೆ ತಪ್ಪೇ ಮಾಡ್ತಿರಲಿಲ್ಲ ದಿತಿ. ಅಷ್ಟು ಏಕಾಗ್ರ ಮನಸ್ಸಿನಿಂದ ಮಾಡ್ತಾ ಇದ್ದಾಳೆ. ಒಂದು ದಿವಸ ಬಹಿರ್ದೇಶಕ್ಕೆ ಹೋಗಿ ಬಂದಳು. ಕಾಲು ತೊಳ್ಕೊಂಡು ಆಚೆ ನೋಡಬೇಕಾಗಿತ್ತು. ಬಹಳ ಶ್ರಮ ಆಗಿತ್ತು. ಆದ್ದರಿಂದಾಗಿ ಎಲ್ಲ ಕೂತಲ್ಲಿ ನಿಂತು ಬಂತು, ಅಲ್ಲೇ ಮಲ್ಕೊಂಬಿಟ್ಲು. ಇಂದ್ರ ಅಂದ, ಬರೋಬ್ಬರಿ ಸಿಕ್ಬಿದ್ದಿದ್ಯಾ ಅಂತ ತಿಳ್ಕೊಂಡಂತೆ. ಯಾಕೆಂತಂದರೆ ಮೊದಲೇದು ಅವಳು ಕಾಲು ತೊಳ್ಕೊಂಡಿದ್ದಿಲ್ಲ, ಒಂದು ತಪ್ಪು. ಸಾಯಂಕಾಲ ಮಲ್ಕೊಳ್ಬಾರ್ದು, ಸಾಯಂಕಾಲ ಮಲ್ಕೊಂಡಿದ್ಲು, ಎರಡನೇ ತಪ್ಪು. ಅವಳಲ್ಲಿ ಇಂದ್ರ ಸೂಕ್ಷ್ಮ ರೂಪದಿಂದ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ಅಲ್ಲಿ ಹೋಗಿ ಆ ಗರ್ಭವನ್ನು 7 ಭಾಗ ಮಾಡಿದ್ದಾನೆ. ಶಯೂರಿಂದ್ರೇಣ 50 ದೇವಾಸ್ತೆ. ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ತೇ ತಮೂಚ ಪಾಟ್ಯಮಾನ, ಅದು 5 ಭಾಗ ಅದು ಜೀವಿತ ಇತ್ತು. 5 ಅವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವೇನು ತಪ್ಪು ಮಾಡಿದ್ದೇವೆ, ನಮಗೆ ಕತ್ತರಿಸ್ತಾ ಇದ್ದೆ ಅಂತ ತಿಳ್ಕೊಂಡಂತೇಳಿ. ಅಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅಳ್ತಾ ಇವೆ. ಒಂದರಲ್ಲಿ 7 ಭಾಗ ಮಾಡಿದ, ಒಟ್ಟು ಟೋಟಲ್ 49. ಆಗ ಅವ್ರು ಹೇಳ್ತಾ ಇದ್ದಾರೆ, ಇಂದ್ರ ಯಾಕೆ ನಮ್ಮನ್ನು ಕೊಲ್ತಿ? ನಿಮ್ಮ ಅಪ್ಪ ನಮ್ಮ ಅಪ್ಪ ಒಬ್ಬರೇ ಅಲ್ಲನು? ಅಮ್ಮಂದ್ರಲ್ಲಿ ಚೇಂಜಸ್ ಇರ್ಬೋದು. ಅವಳು ನಿಮ್ಮ ಅಮ್ಮ ಅದಿತಿ, ನಮ್ಮ ಅಮ್ಮ ದಿತಿ, ಆದರೂ ಕೂಡ ನಿಮಗೆ ಚಿಕ್ಕಮ್ಮ ಅಲ್ಲೇನು ದಿತಿ? ನಾವು ಅಣ್ಣ ತಮ್ಮಂದ್ರೆ ಅದೀವಲ್ಲ, ನೀನು ಅಣ್ಣನಾಗಿ ತಮ್ಮನ್ನು ಕೊಲ್ಲಬೇಕೇನು ಅಂತ ತಿಳ್ಕೊಂಡಂತ ಹೇಳಿ ಕೇಳ್ಕೊಳ್ತಾ ಇದ್ದ. ಇವರ ಮಾತನ್ನು ಕೇಳಿ ಆ ಕಾಲದಲ್ಲಿ ಇಂದ್ರ, ಹಾಗಾದರೆ ಅಳಬೇಡಿ, ನಿಮ್ಮನ್ನು ಸಂರಕ್ಷಣೆ ಮಾಡ್ತೇನೆ, ನಿಮಗೆ ನನ್ನ ಹತ್ತಿರ ಕರ್ಕೊಂಡು ಹೋಗಿ ದೈವತ್ವವನ್ನು ಕೊಡಿಸ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾನೆ. ಆಗ ದಿತಿಗೆ ಪ್ರಸವವಾಯಿತು. ಇನ್ನೂ ವರ್ಷ ಮುಗಿದಿರಲಿಲ್ಲ. ವಿಘ್ನದಿಂದ ನೋಡ್ತಾಳೆ, 49 ಎದ್ದು ಕೂತ್ಕೊಂಡು ನಿಂತ್ಕೊಂಡಿದ್ದಾರೆ. ಆ ಕಾಲಕ್ಕೆ ಅವ್ರು ಕೆಕ್ಕಿ ಕೇಳ್ತಾಳೆ, ನಾನು ಒಬ್ಬತ್ತನವಾಗ ಬೇಕು ಅಂತ ತಪಸ್ ಮಾಡಿದ್ದೆ, ಈಗ 99 ಏನು, 49, 99, 49 ಎಲ್ಲಿಂದ ಅಂತ ತಿಳ್ಕೊಂಡಂತ ಹೇಳಿ ಅಂದಾಗ ಇಂದ್ರ ಆ ಕಾಲದಲ್ಲಿ ಹೇಳ್ತಾನೆ, ಅಮ್ಮ ನನಗೆ ಗೊತ್ತಿತ್ತು, ನಾನು ಸೇವೆಗೋಸ್ಕರ ಉದ್ದೇಶ ಮುಖ್ಯ ಇರಲಿಲ್ಲ, ಗರ್ಭನಾಶ ಮಾಡಬೇಕಾಗಿತ್ತು. ಆದರೆ ಹುಟ್ಟಿರ್ತಕ್ಕಂಥವ್ರು ದೇವತೆಗಳು, ಇಂಥ ಅದ್ಭುತ ದೇವತೆಗಳ ತಾಯಿ ನೀನಾಗಿದ್ದಿ, ಆದ್ದರಿಂದಾಗಿ ದುಃಖ ಪಡಬೇಡ ಅಂತ ತಿಳ್ಕೊಂಡಂತ ಹೇಳ್ದ. ಆಗ ದಿತಿದೇವಿ ಸುಮ್ಮನಿದ್ದಾಳೆ, ಏನು ಮಾಡಲಿಕ್ಕೆ ಹೋಗಿಲ್ಲ, ಶಾಪಿಗೆ ಕೊಡ್ಲಿಕ್ಕೆ ಹೋಗಲಿಲ್ಲ. ಈ ಮರುತ್ತವರು ಯಾರು? ಚತುರ್ದಶಿ ದಿವಸ ನೆನೆಸ್ಕೊಳ್ತಾ ಇದ್ದೇವೆ, ಕನಕ ಚತುರ್ದಶಿ ನೆನಪಿಟ್ಕೊಳ್ಳಿ.
ಇವರು ಮೊಟ್ಟ ಮೊದಲು ವಾಯುಭಾರತೀಯರಿಂದ ಹುಟ್ಟಿರ್ತಕ್ಕಂಥವರು. ಆ ನಂತರ ಇವರು ಮತ್ತೆ ಇಲ್ಲಿ ದ್ವಿತೀಯಲ್ಲೂ ಕೂಡ ಮತ್ತೊಮ್ಮೆ ಪುನಃ ಜನ್ಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮೊದಲಿನ 7 ತುಂಡಗಳಾದಲ್ಲ, ಅದಕ್ಕೆ ಆವಹ, ವಿವಹ, ಪ್ರವಹ, ಉದ್ವಹ, ಸಂವಹ ಅಂತಿಕೊಂಡಂತೇಳಿ ಈ ರೀತಿಯಾಗಿ ವಿಭಾಗಗಳಿವೆ. ಆ ದೇವತೆಗಳು ಕೂಡ ಸಾಮಾನ್ಯರಲ್ಲ. ಈ ಮರುದ್ಗಣಗಳು ಆವಹ ಭೂಮಿಯಿಂದ ಮೋಡದವರೆಗೂ ಇರ್ತಕ್ಕಂಥದ್ದನ್ನು ನಿಯಮನ ಮಾಡ್ತಾನೆ, ಅದು ಅವ್ರಿಗೆ ಪುಣ್ಯ ಕೊಡ್ತಾನೆ. ಪ್ರವಾಹ ಅಂತಕ್ಕಂಥವನು ಮೇಘಮಂಡಲದಿಂದ ಸೂರ್ಯಮಂಡಲದವರೆಗೆ. ಉದ್ವಹ ಅಂತಿಕೊಂಡಂತಕ್ಕಂಥವನು ಸೂರ್ಯಮಂಡಲದಿಂದ ಚಂದ್ರಮಂಡಲದವರೆಗೆ ದೇವತೆ. ಆ ನಂತರ ಸಂವಹ ಚಂದ್ರಲೋಕದಿಂದ ನಕ್ಷತ್ರ ಲೋಕದವರೆಗೆ. ಪರಾವಹ ಇವನು ಮುಖ್ಯವಾಗಿರ್ತಕ್ಕಂಥ ಸಕಲ ಗ್ರಹಗಳಿಗೆ. ಇವರು ಅಭಿಮಾನಿ ದೇವತೆಗಳು, ಸಾಮಾನ್ಯರಲ್ಲ, ಅದ್ಭುತವಾಗಿರ್ತಕ್ಕಂಥ ದೇವತೆಗಳು. ಇವರೆಲ್ಲರೂ ಸೋಮಪಾನಾರ್ಹ ದೇವತೆಗಳು, ಶತಸ್ಥ ದೇವತೆಗಳು. ಶತಸ್ಥ ದೇವತೆ ದೊಡ್ಡ ಒಳ್ಳೆ ಕೆಟಗರಿ, ದೊಡ್ಡ ದೇವತೆಗಳಲ್ಲಿ. ಅಷ್ಟೇ ಅಲ್ಲ, ಮೊಟ್ಟ ಮೊದಲು ಹುಟ್ಟಿದ್ದು ಭಾರತೀ ವಾಯುದೇವರಲ್ಲಿ. ಆ ನಂತರ ಇವರು ಎಷ್ಟು ಪರಾಕ್ರಮಿಗಳು ಅಂತ ತಿಳ್ಕೊಂಡಂತಂದರೆ, ಇವರು ಕುದುರೆ ಮೇಲೆ ಕೂತ್ಕೊಂಡು ಬೇಟೆಯಾಡಲಿಕ್ಕೆ ಹೊರಡಿದರೆ ಗಂಗಾದೇವಿ ಎಲ್ಲಿ ಪೃಥ್ವಿ ನಾನು ಎಲ್ಲಿ ಕೆಳಗೆ ಬೀಳ್ತೀನೋ ಅಂತ ತಿಳ್ಕೊಂಡಂತೇಳಿ ಪೃಥ್ವಿದೇವಿ ಭಗವಂತನ ಗಟ್ಟಿಯಾಗಿ ಹಿಡಿದುಕೊಳ್ತಾಳಂತೆ, ಬೀಳಬಾರ್ದು ಅಂತ ತಿಳ್ಕೊಂಡಂತೇಳಿ. ಅಂತಹ ಒಂದು ಪರಾಕ್ರಮಿಗಳು ಈ ಮರುತುಗಳು. ಅವುಗಳು ಹೊರಗೆ ಬಂದ ಮೇಲೆ ಇಂದ್ರ ತನ್ನ ತಪಸ್ಸಾಮರ್ಥ್ಯದಿಂದ ಅವಳಲ್ಲಿರ್ತಕ್ಕಂಥ ಅವರಲ್ಲಿದ್ದ ಅಸುರಿತ್ವ ಅಂತೇನಿತ್ತು ಅದನ್ನು ದೂರ ಮಾಡಿದ. ಯಾಕೆ ತಾಯಿ ಅಸುರಳು, ಆದ್ದರಿಂದಾಗಿ ಅಂಥ ಅಸುರ ಮಕ್ಕಳು ಹುಟ್ಟೋದು ಬೇಡ ಅಂತ ಅಸುರತ್ವವನ್ನು ದೂರ ಮಾಡಿದ್ದಾರೆ. ದೂರ ಮಾಡಿರ್ತಕ್ಕಂಥ ಇವರು ಆ ಕಾಲದಲ್ಲಿ ಮರುತುಗಣಗಳು ಬಂದು ಆ ಕಾಲಕ್ಕೆ ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ದೇವೆ. ದಿತಿ ಹೇಳ್ತಾಳೆ, ಆಯಿತು ಪರಮಾತ್ಮನ ಇಚ್ಛೆ, ನಾನು ಶ್ರಮಿಸಿದ್ದೇನೆ ಅಂತ ತಿಳ್ಕೊಂಡಂತೇಳಿ. ಹೀಗೆ ತಾಯಿಯ ಒಂದು ತಪ್ಪಿನಿಂದ 49 ಮಕ್ಕಳಿಗೆ ದೈವತ್ವ ಪ್ರಾಪ್ತಿಯಾಯಿತು. ದಿತಿ ಇಂದ್ರನಿಗೆ ಹೇಳಿದ್ದಾಳೆ, ನೀನು ಸತ್ಯ ಮಾತನಾಡಿದ್ದೇನೆ, ಸಂತುಷ್ಟಳಾಗಿದ್ದೇನೆ, ನಿನ್ನ ಅನುಕೂಲ ಅನ್ಯಾಯಗಳಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಅವಳು ಕೂಡ ಹೊರಟೋಗಿಬಿಟ್ಟಿದ್ದಾಳೆ. ಈ ರೀತಿಯಾಗಿ ಮರುತ್ತುಗಣಗಳು ಅವತರಿಸಿ ಜಗತ್ತಿಗೆ ಉಪಕಾರವನ್ನು ಮಾಡ್ತಾಯಿವೆ. ಇವು ಮಂಗಲರು ಮರುತುಗಳು, ಮಂಗಲರಿಗೂ ಮಂಗಲವಾಗಿರ್ತಕ್ಕಂಥವುಗಳು, ಬಹಳ ಉಪಕಾರಕರು. ವೇದಗಳಲ್ಲಿ ಇವ್ರ ಬಗ್ಗೆ ಸುಮಾರು ಸೂಕ್ತಗಳು ಬಂದಿವೆ. ಇಂತಹ ಈ ದೇವತೆಗಳು ಅಂತ ಏನಿದ್ದಾರೆ, ಇವರು ಪರಮಾತ್ಮನ ಅನುಗ್ರಹವನ್ನು ಪಡೆದಿರ್ತಕ್ಕಂಥವರು. ಈ ಮರುತ್ತುಗಣಗಳ ವಿಶೇಷವಾದ ಜನ್ಮದ ವಿಚಾರವನ್ನು ಯಾವನು ಕೇಳ್ತಾನೆ, ಯಾರು ಹೇಳ್ತಾರೆ, ಅವರಿಗೆ ಪರಮಾತ್ಮನ ಪರಮಾನುಗ್ರಹವಾಗ್ತದೆ, ಮಂಗಲವಾಗ್ತದೆ, ಅವರ ಅಭೀಷ್ಟಗಳು ಪೂರ್ತಿಯಾಗ್ತದೆ. ಇಷ್ಟು ಕಶ್ಯಪರು ಹೇಳಿದಾಕ್ಷಣಕ್ಕೇನೆ ಆ ಕಾಲಕ್ಕೆ ಇಂದ್ರ ಪರೀಕ್ಷಿತ ರಾಜ ಕೇಳ್ತಾನೆ, ಆ ವ್ರತ ಹೇಗೆ, ನಿಯಮ ಹೇಗೆ ಸಂಕಲ್ಪ ಮಾಡಬೇಕು ಸ್ವಲ್ಪ ಹೇಳಿ ಅಂತಿಕೊಂಡಂತಂದಾಗ ಆ ಕಾಲದಲ್ಲಿ ಅದನ್ನು ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯ ವಿವರಣೆ ಮಾಡ್ತಾರೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು, ಶುಭಾಶೀರ್ವಾದಗಳು. ಆಶೀರ್ವಾದ ಮಾಡಲಿಕ್ಕೆ ನಾನು ಯಾರು? ನಮ್ಮ ವೆಂಕಟೇಶ್ ದೇವರು, ಶ್ರೀದೇವಿ, ಭೂದೇವಿ ನಮ್ಮ ಮಂದಿರದಲ್ಲಿರ್ತಕ್ಕಂಥವರು, ಕೆಳಗೆ ಹನುಮಭಿ ಮದ್ದೂರು 10 ಗುರುಗಳು, ಅವರ ಶಿಷ್ಯನಾಗಿ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ಪರಮಾತ್ಮ ನಿಮ್ಮೆಲ್ಲರಿಗೂ ಸುಖ ಸಮೃದ್ಧಿಯನ್ನು ಕೊಡಲಿ, ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ, ನಿಮಗೆ ಯಾರಿಗೂ ಕೊರೋನಾ ಸಂಪರ್ಕ ಆಗೋದು ಬೇಡ, ಪರಮಾತ್ಮ ದೀರ್ಘಾಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಉದ್ಧರಿಸಲಿ. ಇಂತಹ ಅದ್ಭುತವಾಗಿರ್ತಕ್ಕಂಥ ದೀಪಾವಳಿ ನಿಮಗೆ ಸುಮಂಗಲವಾಗಲಿ. ಮುಖ್ಯವಾಗಿ ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಸಾಧನೆಗಳಿಗೆ ಕಾರಣವಾಗಲಿ. ನಿಮಗೆ ಪರಮಾತ್ಮ ಅನುಗ್ರಹಿಸಲಿ. ಶ್ರೀಕೃಷ್ಣ ಅರ್ಪಣಮಸ್ತು.